ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಮುರಳಿಯ ದಿನಾಂಕ 31 ಮಾರ್ಚ್ 2011. ಈ ಮುರಳಿಲ್ ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಈಶ್ವರಿಯ ಜ್ಞಾನವನ್ನ, ಈಶ್ವರಿಯ ಅನುಭವವನ್ನ ನಿಮ್ಮ ಜೀವನದಲ್ಲಿ ಮೊದಲು ಕಾರ್ಯಗತ ಮಾಡೋದರ ಮೂಲಕ ನೀವು ಟೆನ್ಷನ್ ಫ್ರೀ ಆಗಬೇಕು. ಅದಕ್ಕೆ ನೀವೊಂದು ಉದಾಹರಣೆ ಆಗಬೇಕು. ಅದು ಆಗಬೇಕು ಅಂತಂದ್ರೆ ಮೊದಲು ಪ್ರತಿನಿತ್ಯ ಆತ್ಮಿಕವಾಗಿ ನಿಮ್ಗೇನು ಖರ್ಚಿದೆ ಆ ಖರ್ಚಿನಕ್ಕಿಂತ ಹೆಚ್ಚಿನ ಸಂಪಾದನೆಯನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಮನಸ್ಸು ಹೇಳುವಂತ ಸಾಧನದ ಮುಖಾಂತರ ಪರಮಾತ್ಮನ ಶಕ್ತಿಯನ್ನ, ವಿಶ್ವದಲ್ಲಿ ಯಾವ್ಯಾವ ಆತ್ಮಗಳು ದುಃಖದಿಂದ ಇದ್ದಾರೋ ಅವರಿಗೆ ದುಃಖವನ್ನ ದೂರ ಮಾಡುವಂತಹ ಖುಷಿಯ ವರದಾನವನ್ನ ಕೊಡಿ. ಆ ಕಾರ್ಯವನ್ನ, ಆ ಸೇವೆಯನ್ನ, ಆ ಸಾಧನೆಯನ್ನ ಮಾಡಲಿಕ್ಕೆ ನಿಮಿತ್ತರಾಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಮಾಡೋದು ಹೇಳೋದನ್ನ ಮುಂದೆ ಬಾಬಾ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಆಜ್ ग्रेट ग्रेट ग्रैंडफादर अपने कोटों में कोई में भी कोई बच्चों के भाग्य की रेखाएं देख रहे हैं. ಇವತ್ತು ಗ್ರೇಟ್ ಗ್ರೇಟ್ ದೊಡ್ಡಪ್ಪ ಏನ್ ಮಾಡ್ತಿದಾರಂತೆ, ಕೋಟಿಗಳಲ್ಲಿ ಕೆಲವರಲ್ಲಿ ಕೆಲವೊಂದು ಮಕ್ಕಳ ಭಾಗ್ಯದ ರೇಖೆಗಳನ್ನ ಏನ್ ಮಾಡ್ತಿದಾರಂತೆ, ನೋಡ್ತಾ ಇದ್ದಾರೆ. ಅಂದ್ರೆ ಬಾಬಾರವರ ಮಗುವಾದ ಮೇಲೆ ಇಲ್ಲಿಯವರೆಗೆ ನಾವು ಎಷ್ಟು ಭಾಗ್ಯವನ್ನ ಮಾಡ್ಕೊಂಡಿದ್ದೀವಿ. ಯಾವ ಭಾಗ್ಯ? ಸ್ಥೂಲವಾಗಿರೋದು, ಸೂಕ್ಷ್ಮವಾಗಿರೋದು. ಸೂಕ್ಷ್ಮವಾಗಿರುತ್ತೆ. ಬಾಬಾ ಏನ್ ಮಾಡ್ತಿದಾರಂತೆ, ಈಗ ನೋಡಿ, ನಮ್ಮಲ್ಲಿ ಹಣ ಇರುವಂತದ್ದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಗೊತ್ತಾಗತ್ತಲ್ವಾ, ಬಂಗಾರನೂ ಗೊತ್ತಾಗತ್ತೆ, ಭೂಮಿ ಮಾಡ್ಕೊಂಡಿರೋದು ಕೂಡ ಡಾಕ್ಯುಮೆಂಟ್ಸ್ ಗಳ ಮೂಲಕ ಗೊತ್ತಾಗತ್ತೆ. ಕೆಲವರಲ್ಲಿ ಕಾರ್ ಇರ್ತದೆ, ಬಿಲ್ಡಿಂಗ್ ಇರುತ್ತೆ. ಇದರಿಂದ ಏನಾಗತ್ತೆ, ಅವರಲ್ಲಿ ಎಷ್ಟು ಸ್ಥೂಲವಾದ ಸಂಪಾದನೆ ಇದೆ ಅಂತ ಗೊತ್ತಾಗತ್ತೆ. ಆದ್ರೆ ಆತ್ಮೀಯರೇ, ಆ ಸಂಪಾದನೆ ಸ್ವ ಸಾಧನೆಯಿಂದ ಬರಬೇಕೇ ಹೊರತು ಬ್ಯಾಂಕ್ ಲೋನಿಂದ ಅಲ್ಲ, ಅಥವಾ ಬಾಡಿಗೆ ಮನೆ, ಬಾಡಿಗೆ ಕಾರಲ್ಲ. ಸ್ವಂತ ಕಾರು ಸ್ವಂತ ಸಂಪಾದನೆಯಿಂದ ಬಂದಿರಬೇಕಾಗ್ತದೆ. ಹಾಗೆ ಇವತ್ತು ಬಾಬಾ ಯಾರನ್ನ ನೋಡ್ತಿದ್ದಾರೆ? ಯಾರು ನೋಡ್ತಿದಾರಂತೆ? ಕೋಟಿಯಲ್ಲಿ ಕೋಟಿ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು. ಹಂಗಂದ್ರೇನು? ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರ ಮಕ್ಕಳ ಭಾಗ್ಯವನ್ನು ನೋಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ತುಂಬಾ ಕಡಿಮೆ ಮಕ್ಕಳಲ್ಲಿ ಅದೃಷ್ಟ ಇರುವಂತವ್ರು ಕೆಲವು ಮಕ್ಕಳು. ಕಡಿಮೆ ಮಕ್ಕಳು ಯಾಕೆ? ಬಾಬನ ಹತ್ರ ಇರುವಂತ ಮಕ್ಕಳು. ಬಾಬನ ಹತ್ರ ಇರುವಂತ ಮಕ್ಕಳಲ್ಲೇ ಯಾವ ಮಕ್ಕಳು? ಬಾಬನ್ ಕಾರ್ಯ ಮಾಡಂತ ಬಾಬನಿಗೆ ಸಂಪೂರ್ಣ ಸಹಾಯ ಕೊಡೋರು. ಏನಿರ್ತಾರೆ, ಓಕೆ, ಸದಾಕಾಲ ಬಾಬಾ 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 ಅಂತ ಹೇಳೋರ ಅಲ್ಲ, ಎಲ್ಲ ನಿನ್ನದೇ ಅಂತ ಹೇಳೋರ, ಯಾವಾಗ್ಲೂ ಜ್ಞಾನವನ್ನು ಹೇಳ್ತಾ ಇರುವಂತವ್ರ, ಜ್ಞಾನವನ್ನು ಕೇಳ್ತಾ ಇರುವಂತವ್ರ, ಅಳ್ತಾ ಇರೋರ, ಬೇಡೋರ. ಮತ್ತೆ ಈ ಕ್ವಾಲಿಟಿ ಆತ್ಮಗಳು ಯಾರಾಗಿದೆ? ಬಾಬ್ ಸಮಾನ ಆಗಿರೋ ಆತ್ಮಗಳು. ಬಾಬ್ ಸಮಾನ ಅಂತ ಶಬ್ದ ಹೇಳಲಿಲ್ಲ ಅಲ್ಲಿ. ಅಲ್ಲೇನ್ ಹೇಳಿದ್ದಾರೆ? ಕೋಟಿಗಳಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಅಂತ ಹೇಳಿದಾರ ಅಲ್ವಾ? ಸ್ವಚ್ಛ ಶುದ್ಧ ಮನಸ್ಸಿನವರು, ಸ್ವಚ್ಛ ಶುದ್ಧ ಮನಸ್ಸುಳ್ಳ ಆತ್ಮರು. ಅಲ್ಲ, ಆ ಶಬ್ದಕ್ಕೆ ಕರೆಕ್ಟ್ ಆಗಿ ಅರ್ಥ ಬೇಕು. ಯಾಕೆ ಕೋಟಿಗಳಲ್ಲಿ ಕೆಲವರು ಅಂತ ಹೇಳ್ತಾರೆ ಬಾಬಾ? ಕೆಲವರೇ ಮಾಡೋದು, ಕೆಲವರು ಮಾಡಲ್ಲ, ಹುಡುಗಾಟಿಕೆ ಮಾಡ್ತಾರೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಈಗ ಲೌಕಿಕದಲ್ಲಿ
ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ, ಹೌದಲ್ವೋ? ಹೌದು. ಹೆಚ್ಚಿನ ಜನ ಸಂಪಾದನೆ ಮಾಡ್ಕೊಂಡಿದ್ದಾರೆ, ಹೆಚ್ಚಿನ ಜನ ಸಾಲದಲ್ಲಿದ್ದಾರೆ ಪ್ರಪಂಚದಲ್ಲಿ. ಸಾಲದಲ್ಲೇ ಆ ಜನ. ಸಾಲದಲ್ಲಿರುವಂತ ಜನ ಜಾಸ್ತಿ, ಹೌದಾ? ಹೌದು. ಓಕೆ. ಸಾಲ ತೀರಿದ ಮೇಲೆ ಏನಾಗ್ತದೆ? ಉಳಿತಾಯ ಆಗ್ಬಿಟ್ಟು ನಿಮ್ಮ ಸ್ವಂತ ಸಂಪಾದನೆ ಅಂತ ಸ್ಟಾರ್ಟ್ ಆಗತ್ತೆ ಅಲ್ವಾ? ಇವತ್ತು ದೊಡ್ಡ ದೊಡ್ಡ ಊರುಗಳಲ್ಲಿ ನೋಡಿದ್ರೆ ಸ್ವಂತ ಬಿಲ್ಡಿಂಗ್ನವ್ರಿಗಿಂತ ಬಾಡಿಗೆ ಬಿಲ್ಡಿಂಗ್ನವರು ಜಾಸ್ತಿ ಹೆಚ್ಚಿಗೆ ಇದ್ದಾರೆ. ಹೆಚ್ಚಿಗೆ ಅಂತಂದೇನು? ಸ್ವಂತ ಬಿಲ್ಡಿಂಗ್ ತೆಗೆದುಕೊಳ್ಳುವಷ್ಟು ಅವರ ಹತ್ರ ಏನಿಲ್ಲ, ಹಣ ಇಲ್ಲ. ಹಣ ಇಲ್ಲ, ಅದಕ್ಕಾಗಿ ಬಾಡಿಗೆ ಮನೇಲಿ ಇದ್ದಾರೆ. ಸರಿ, ಓಕೆ. ಆವಾಗ ಅವರ ಗ್ರೂಪ್ ಏನಿದೆ? ತುಂಬಾ ಇದೆ. ಯಾರು? ಸಾಲಗಾರ. ಸಾಲ. ಸರಿ. ಅದ ಆದ ಮೇಲೆ ಕೆಲವರ ಬ್ಯಾಂಕ್ ಅಕೌಂಟ್ ಅಲ್ಲಿ 1000 ಲೆಕ್ಕದಲ್ಲಿ ಏನಿದೆ ಅಂತೆ? ಸಂಪಾದನೆ ಇದೆ ಅಂತ. ಎಷ್ಟು ಲೆಕ್ಕದಲ್ಲಿ? ಸಾವಿರ ಲೆಕ್ಕದಲ್ಲಿ. 1000 ಲೆಕ್ಕದಲ್ಲಿ ಅಂದ್ರೆ 5,000, 10,000, 100,000, 99,000ವರೆಗೂ ಒಂದು ಗ್ರೂಪ್ ಅಲ್ಲಿ ಬರ್ತಾರ. ಅವ್ರು ಯಾರು? ಕೋಟಿಗಳಲ್ಲಿ ಕೆಲವರು. ಈ ಕೆಲವರು ಅಂತಂದ್ರೆ ಪೂರ್ತಿ ಸಾಲಗಾರಲ್ಲಿ ಇವ್ರು ಸಾಲ ಇಲ್ಲ, ಇವ್ರ ಏನಿದೆ ಸ್ವಲ್ಪ ದುಡ್ಡು ಇದೆ. ಉಳಿತಾಯ ಇದೆ. ಇವರು 1000 ಗ್ರೂಪ್ ಅಲ್ಲಿ ಬರ್ತಾರೆ. ಸರಿನಾ? ಓಕೆ. ಅದಾದ್ಮೇಲೆ ಲಕ್ಷದಲ್ಲಿರೋರು ಇರ್ತಾರೆ. ನೆಕ್ಸ್ಟ್ ಗ್ರೂಪ್ ಯಾರು? ಲಕ್ಷದಲ್ಲಿ. ಲಕ್ಷದಲ್ಲಿ 1 ಲಕ್ಷದಿಂದ ಹಿಡಿದು 99 ಲಕ್ಷದವರೆಗೆ ಅವ್ರದ್ದೊಂದು ಗ್ರೂಪ್, ಹೌದಾ? ಆವಾಗ ಸಾಲಗಾರ ಗ್ರೂಪ್ ಜಾಸ್ತಿ. ಅದಾದ್ಮೇಲೆ ಸಾವಿರಾರು ಇರೋರು ಸ್ವಲ್ಪ ಜಾಸ್ತಿ ಇರ್ತಾರೆ, ಲಕ್ಷ ಇರೋರು ಇನ್ನೂ ಕಡಿಮೆ. ಆಮೇಲೆ ಕೋಟ್ಯಾಧಿಪತಿಗಳದೊಂದು ಗ್ರೂಪ್ ಅಲ್ವಾ? ಅದಾದ್ಮೇಲೆ ಕೋಟ್ಯಾಧಿಪತಿಗಳಾದ್ಮೇಲೆ ಮಿಲಿಯನೇರ್ ಅಂತ ಹೇಳ್ತಾರೆ, ಬಿಲಿಯನೇರ್ ಅಂತ ಹೇಳ್ತಾರೆ. ಹೀಗೆ ಆ ಸಂಪಾದನೆ ಜಾಸ್ತಿ ಆಗ್ತಾ ಹೋಗತ್ತೋ ಅಷ್ಟು ಆ ಸಂಪಾದನೆ ಇರುವಂತಹ ಆತ್ಮಗಳ ಸಂಖ್ಯೆ ಏನಿರ್ತದೆ? ಜಾಸ್ತಿ ಇರ್ತೈತಿ. ಬಿಲಿಯನೇರ್ ಜಾಸ್ತಿ ಇರ್ತಾರ, ಕಡಿಮೆ ಇರ್ತಾರ? ಕಡಿಮೆ ಇರ್ತಾರೆ. ಕಡಿಮೆ ಬಿಲಿಯನ್ಸ್ ಇರ್ತಾರೆ ಕಡಿಮೆ ಇರ್ತಾರೆ. ಅಲ್ವಾ? ಓಕೆ. ಇಲ್ಲಿ ಬಾಬಾ ಹೇಳ್ತಾರೆ ಕೋಟೋಮೆ ಕೋಯಿ ಅಂತಂದ್ರೆ 850 ಕೋಟಿ ಟೋಟಲ್ ಮನುಷ್ಯಾತ್ಮ, ಹೌದಾ? ಹ್ಮ್. ಹೆಚ್ಚಿನ ಆತ್ಮರೇನಾಗಿದ್ದಾರೆ? ದುಃಖದಲ್ಲಿ ಇದ್ದಾರೆ. ಓಕೆ. ಯಾರು ಈಶ್ವರಿ ಜ್ಞಾನವನ್ನ ಪಡ್ಕೊಂಡಿದ್ದಾರೋ, ಈಶ್ವರನ ಭಗವಂತ ಅಂತ ಒಪ್ಕೊಂಡಿದ್ದಾರೋ, ನಿರಾಕಾರ ಅಂತ ಒಪ್ಕೊಂಡಿದ್ದಾರೋ, ರಾಜಯೋಗ ಮಾಡ್ತಿದ್ದಾರೋ ಅವ್ರು ಯಾರು? ಕೋಟಿಗಳಲ್ಲಿ ಕೆಲವರು. ಅವ್ರ್ಯಾರು? ಕೋಟಿಗಳಲ್ಲಿ ಕೆಲವರು. ಕೋಟಿಗಳಲ್ಲಿ ಕೆಲವರು. ಅವ್ರು ಯಾವ ಗ್ರೂಪ್ ಅಲ್ಲಿ ಬರ್ತಾರೆ? ಯಾವ ಲಕ್ಷದ. ಗ್ರೂಪ್? 33 ಕೋಟಿ ಗ್ರೂಪ್ ಅಲ್ಲಿ ಬರ್ತಾರೆ. ಎಷ್ಟರಲ್ಲಿ ಬರ್ತಾರೆ? 33 ಕೋಟಿಗಳಲ್ಲಿ. 850 ಕೋಟಿ ಆತ್ಮಗಳಲ್ಲಿ 33 ಕೋಟಿ ಜನ ಮಾತ್ರ ಬಾಬಾನ ಒಪ್ಕೊಳ್ತಾರೆ ತಾನೆ? ಹೌದು. ಅವಾಗ ನೀವು ಬಾಬಾನ ಒಪ್ಕೊಂಡದ್ದು ಯಾವ ಗ್ರೂಪ್ ಅಲ್ಲಿ ಬಂದ್ರಿ? 33 ಕೋಟಿ. ಕೋಟಿಯಲ್ಲಿ. 33 ಕೋಟಿಯಲ್ಲಿ ಬಂದ ತಕ್ಷಣದಲ್ಲಿ, ಜ್ಞಾನ ತಿಳಿದುಕೊಂಡ ತಕ್ಷಣದಲ್ಲಿ, ಜ್ಞಾನ ಹೇಳಿದ ತಕ್ಷಣದಲ್ಲಿ ನೀವು ಏನಾಗೋದಿಲ್ಲ, ನಿಮ್ಮ ಸಂಪಾದನೆ ಭಾಗ್ಯ ಹೇಳುದು ರೆಡಿ ಆಗೋದಿಲ್ಲ. ಭಾಗ್ಯ ರೆಡಿ ಆಗೋದು ಯಾವಾಗ? ಎಲ್ಲ ಸಂಪನ್ನ ಮಾಡಿ. ಭಾಗ್ಯ ಬರೋದು ಯಾವಾಗ? ಎಲ್ಲ ಮಾಡ್ಕೊಂಡು. ಭಾಗ್ಯ ಅಂದ್ರೆ ಯಾವ್ದೊಂದು ಕುಮಾರಿ ಅಥವಾ ಮಾತೆ ಅಲ್ಲ. ಭಾಗ್ಯ ಮನೆಗೆ ಕರ್ಕೊಂಡ್ ಬಂದ್ರಿ ಅಂತ. ಭಾಗ್ಯ ಯಾವಾಗ ಬರ್ತದೆ? ಉಳಿತಾಯ ಮಾಡ್ತಾರೆ. ಉಳಿತಾಯ. ಮೊದಲು ನೀವು ಪ್ರತಿದಿನ ಮಾಡುವಂತ ಸಂಪಾದನೆಯಿಂದ ನಿಮ್ದು ಹೊಟ್ಟೆ ತುಂಬೇಕು, ಹೌದಾ? ಹೌದು. ನಿಮ್ಮ ಖರ್ಚಿಗೆ ಏನು ಬೇಕು ಅದು ಖರ್ಚು ಎಲ್ಲ ಏನಾಗ್ಬೇಕು? ಮುಗಿಬೇಕು. ಎರಡನೇದು, ನೀವು ಮಾಡಿರುವಂತ ಸಂಪಾದನೆಯಿಂದ ನಿಮ್ಮ ಸಾಲ ಏನಾಗ್ಬೇಕು? ಜಮಾ ತೀರ್ಬೇಕು. ಜಮಾ ಆಗ್ಬೇಕಾ ಸಾಲ? ಎಲ್ಲ ತೀರ್ಬೇಕು. ಸಾಲ ತೀರ್ಬೇಕು. ಅಟ್ಲೀಸ್ಟ್ ಸಾಲ ಇಲ್ದಿದ್ದು ಇಂಟ್ರೆಸ್ಟ್ ಆದ್ರೂ ಕೊಟ್ಟಿರ್ಬೇಕು, ಹೌದು. ಸ್ವಲ್ಪ ಸ್ವಲ್ಪ ಅಮೌಂಟ್ ಆದ್ರೂ ಕೊಡ್ತಾ ಇರ್ಬೇಕು. ಅಂದ್ರೆ ಅಲ್ಲಿ ಯಾರೇ ಸಾಲಗಾರ ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ಬಾರ್ದು? ಪ್ರತಿದಿನ ಸಾಲ ಕೊಡು, ಸಾಲ ಕೊಡು, ಸಾಲ ಕೊಡು ಅಂತ ಏನ್ ಮಾಡ್ಬಾರ್ದು? ಹೇಳ್ಬಾರ್ದು. ಬೇಡ್ತಾ ಇದಾರೆ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಸಾಲ ತೀರಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಮನಸ್ಸಿಗೆ ಶಾಂತಿ ಇರಲ್ಲ. ಮನೆಯಲ್ಲಿ ಪತಿ ಜೊತೆ ಜಗಳ, ಮಕ್ಕಳ ಜೊತೆ ಜಗಳ, ಟೀಚರ್ ಜೊತೆ ಜಗಳ, ಆನ್ಲೈನ್ ಯೋಗೇಶನ ಜೊತೆ ಜಗಳ ಅಂತಂದ್ರೆ ಏನರ್ಥ? ಸಾಲ ತೀರಿಲ್ಲ. ಅವರೆಲ್ಲ ಸಾಲ ಕೊಡಿ ಅಂತ ಏನ್ ಮಾಡ್ತಿದ್ರೆ ಕೇಳ್ತಾ ಇದ್ದಾರೆ. ಎಲ್ಲ ಶಾಂತವಾಗಿದೆ ಅಂತಂದ್ರೆ ಏನರ್ಥ? ಎಲ್ಲ ಪೇಮೆಂಟ್ ಮಾಡ್ತಾ ಇದ್ದೀವಿ. ಪೂರ್ತಿ ಮುಗಿದಿದ್ರು ಏನಾಗಿದೆ? ಪೇಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಯಾವಾಗ ನೀವು ಸಂಪಾದನೆಯಿಂದ
ನಿಮ್ಮ ಸಾಲ, ನಿಮ್ಮ ಪರಿವಾರದ ಸಾಲ, ನಿಮ್ಮ ಹಳೆ ಲೆಕ್ಕಾಚಾರ ಎಲ್ಲ ತೀರಿಸಿ ಆದ ಮೇಲೆ ನೀವೇನ್ ಮಾಡ್ಬೇಕಾಗ್ತದೆ? ಉಳಿತಾಯವನ್ನ ಮಾಡ್ಬೇಕಾ? ಅದು ಉಳಿತಾಯ ಮಾಡಬೇಕಾದ್ರೆ ಆತ್ಮೀಯರೇ, ಆರಂಭದಲ್ಲಿ ನಾವು ಬಾಬನ ಮನೆಗೆ ಬಂದಾಗ ಲೇಬರ್ ರೂಪದಲ್ಲೇ ಏನ್ ಮಾಡೋದು? ಮೊದಲು ಕಾರ್ಯವನ್ನ ಆರಂಭ ಮಾಡ್ತೀವಿ, ಆಮೇಲೆ ಸೂಪರ್ವೈಸರ್ ಆಗ್ತೀವಿ, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತೀವಿ, ಆಮೇಲೆ ಮ್ಯಾನೇಜರ್ ಆಗ್ತೀವಿ ಅಲ್ವಾ? ಹೀಗೇನಾಗ್ತದೆ? ಮುಂದಕ್ಕೆ ಹೋಗ್ತಾ ಇರ್ತೀವಿ. ಮುಂದೆ ನಾವು ಬರೀ ಇವಾಗ ಇದು ಬಿಟ್ಟು ಬರೀ ಬಾಬನ ಮನೆ ಹೋಗ್ತೇನೆ, ಗುರುವಾರ ಹೋಗ್ತೇನೆ, ಭೋಗ ತಿನ್ಕೊಂಡು ಬರ್ತೇನೆ, ನನಗೆ ಇದು ಕೊಡು ಅದು ಕೊಡು ಅಂತ ಬೇಡ್ತೇನೆ ಅಂತಂದ್ರೆ ಅವ್ರ ಭಾಗ್ಯ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಎಲ್ಲೋ ಕೆಲ್ಸಕ್ಕೆ ಹೋಗೋ ಮೊದ್ಲೇನೆ ಅಡ್ವಾನ್ಸ್ ಕೊಡಿ, 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ ಅಂತಂದ್ರೆ ಏನಾಗ್ತದೆ? ಬೇಡದ ಬೇಡೋದಾಗ್ತದೆ. ಅವ್ರ ಭಾಗ್ಯ ಹೆಂಗಾಗತ್ತೆ ಆಗೋದಿಲ್ಲ. ಅಲ್ವಾ? ಓಕೆ, ಹಾಗಿದ್ರೆ ಇವತ್ ಬಾಬಾ ಯಾರನ್ನ ನೋಡ್ತಿದ್ದಾರೆ ಅಂತಂದ್ರೆ 850 ಕೋಟಿಯಲ್ಲಿ 33 ಕೋಟಿ, 33 ಕೋಟಿಯಲ್ಲಿ ಮುಂದೇಳಿ 2 ಕೋಟಿ. ಎರಡು 33 ಕೋಟಿ ಟೋಟಲ್ ಸ್ವರ್ಗದಲ್ಲಿ ಬರ್ತಾರೆ. ಅದು 2 ಕೋಟಿಯವರು ಎಲ್ಲಿ ಬರ್ತಾರೆ? ಸತ್ಯುಗದ ಅಂತ್ಯದವರೆಗೆ ಬರೋರು ಯಾರು? 2 ಕೋಟಿ. ಅಲ್ಲೊಂದು ಸ್ಲ್ಯಾಬ್, ಸರಿನಾ? ಓಕೆ. 2 ಕೋಟಿಯಲ್ಲಿ ಕೆಲವೊಬ್ರು ಅಂತದ್ದು ಯಾರು? 9 ಲಕ್ಷ. 9 ಲಕ್ಷ. ಸತ್ಯುಗದಲ್ಲಿ ಆದಿಯಲ್ಲಿ ಬರೋರು. ಲಕ್ಷ್ಮೀನಾರಾಯಣ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಎಷ್ಟು ಜನ ಇರ್ತಾರೆ? 9 ಲಕ್ಷ. 9 ಲಕ್ಷ. ಲಕ್ಷದಲ್ಲಿ ಕೆಲವರು ಒಂದು ಯಾರು? 16,108 ಜನ. 16,108 ಜನ. ಅವ್ರು ಏನಾಗ್ತಾರೆ ಅಂದ್ರೆ ಸತ್ಯುಗ ತೀತ ಆಗೋದು ರಾಜಕುಮಾರ ಕುಮಾರಿಯರಾಗ್ತಾರೆ. ಯಾರು? 16,000. 16,108 ಜನ. 16,108ರಲ್ಲಿ ಕೆಲವರು ಯಾರು? 108. 108. ಅವ್ರೇನಾಗ್ತಾರೆ? ಭಕ್ತರ ಕೈಯಲ್ಲಿ ಮಣಿ ಆಗ್ತಾರೆ, ಭಗವಂತನ ಕೈಯಲ್ಲೂ ಸೇವೆಗೆ ಮಣಿ ಆಗ್ತಾರೆ. ಭಗವಂತ ಅವರನ್ನ ಹೆಚ್ಚಿಗೆ ನೆನಪಿಸ್ತಾ ಇರ್ತಾರೆ. ಹೌದು. 108ರಲ್ಲಿ ಕೆಲವರು ಯಾರು? 8. ಈ 8 ಜನ. ಅಷ್ಟರತ್ನ. ಹಾಗಿದ್ರೆ ಇವತ್ತು ಬಾಬಾ ಯಾರನ್ನ ನೋಡ್ತಿದ್ದಾರೆ? 8 ಜನ. 33 ಲಕ್ಷದವ್ರನ್ನ ನೋಡ್ತಾ ಇದ್ದಾರಾ? 33 ಕೋಟಿಯವ್ರನ್ನ ನೋಡ್ತಾ ಇದ್ದಾರಾ? 2 ಕೋಟಿಯವ್ರನ್ನ ನೋಡ್ತಿದ್ದಾರೆ. ಯಾರು ನೋಡ್ತಿದ್ದಾರೆ ಬಾಬಾ? 108. 8. 108 ಮ್ಯಾಕ್ಸಿಮಮ್ 16,108 ಅಲ್ವಾ? ಹ್ಮ್. ಹಾಗಿದ್ರೆ ಅವರ ಹತ್ರ ಆತ್ಮದಲ್ಲಿ ಅಷ್ಟು ಸಂಪಾದನೆ ಸ್ಟಾಕ್ ಇರ್ತದೋ ಇರಲ್ವೋ? ಇರುತ್ತೆ. ಅಷ್ಟು ಸಾಲ ಅವ್ರು ತೀರಿಸ್ಕೊಂಡಿರ್ತಾರೋ ಇಲ್ವೋ? ತೀರ್ಸ್ಕೊಂಡಿರ್ತಾರೆ. ಲಾಸ್ಟ್ ಕ್ವಶನ್, ಆ ಲಿಸ್ಟಲ್ಲಿ ನೀವು ಈಗಿದ್ದೀರಾ? ಇಲ್ಲ. ಆ ಲಿಸ್ಟ್ ಅಲ್ಲಿ ಈಗ ನೀವು ಇದ್ದೀರಾ? ಇಲ್ಲ. ಇಲ್ಲ. ಇಲ್ಲ ಅಲ್ವಾ? ಇಲ್ಲ ಅಂದ್ರೆ ಏನರ್ಥ? ಇನ್ನೂ ಟೆನ್ಷನ್ ಬೇಕಾದಷ್ಟು ಇದೆ. ಇದೆ. ಬಾಬಾ ಯಾರ್ದು ನೋಡ್ತಾ ಇದಾರಂತೆ ಭಾಗ್ಯವನ್ನ? ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರನ್ನು ನೋಡ್ತಾ ಇದ್ದಾರೆ. ಏನ್ರ ಭಾಗ್ಯ ಅಂತಂದ್ರೆ ಅವ್ರದ ಧನನೂ ಇರ್ತದೆ, ಹೌದು. ಸುಖನೂ ಇರುತ್ತೆ, ನೆಮ್ಮದಿನೂ ಇರ್ತದೆ, ಆಶೀರ್ವಾದ ಇರುತ್ತೆ, ಶಾಂತಿ ಇರುತ್ತೆ, ಸಫಲತೆ ಇರುತ್ತೆ, ಖುಷಿ ಇರ್ತದೆ. ಇನ್ನು ದಿನದಿಂದ ದಿನಕ್ಕೆ ಸಂಪಾದನೆ ಬೇಗದಲ್ಲಿ ಮಾಡ್ತಾನೆ ಇರ್ತಾರೆ, ದಾನವನ್ನು ಮಾಡ್ತಾ ಇರ್ತಾರೆ ಅಲ್ವಾ? ಇದೆಲ್ಲ ಅವರಲ್ಲಿ ಭಾಗ್ಯ ಇರುವುದರ ಲಕ್ಷಣಗಳು ಅಲ್ವಾ? ಅವರ ವಿಶೇಷವಾದಂತಹ ಮಾರ್ಕ್ಸ್ ಅನ್ನ, ಭಾಗ್ಯವನ್ನ ಬಾಬಾ ಏನ್ ಮಾಡ್ತಿದಾರಂತೆ? ನೋಡ್ತಾ ಇದ್ದಾರೆ. ಉಳ್ದವ್ರದ್ದು ಯಾಕೆ ನೋಡ್ತಾ ಇಲ್ಲ ಬಾಬಾ? ಸಾಲ ಮಾಡ್ಕೊಂಡಾರ, ಸಂಪಾದನೆ ಮಾಡ್ಕೊಂಡಿಲ್ಲ. ಉಳಿದವ್ರು ಯಾಕೆ ನೋಡ್ತಾ ಇಲ್ಲ ಅಂತಂದ್ರೆ ಅಂಥವರು ಮಾತ್ರ ಸಂಗಮ ಯುಗದಲ್ಲಿ ಅವ್ರ ಎದುರುಗಡೆ ಮನುಷ್ಯಾತ್ಮರು ಬಂದಾಗ ಬೀಹದಲ್ಲಿ ವಿಶ್ವದಲ್ಲಿರುವಂತ ಜನರಿಗೆ ಅವರು ದಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆ. ಇಲ್ಲ. ತುಂಬಾ ಕಡಿಮೆ ಸಂಪಾದನೆ ಮಾಡ್ಕೊಂಡವರು ದೊಡ್ಡ ಖರ್ಚು ಬಂದ ತಕ್ಷಣ ಏನಾಗ್ಬಿಡ್ತದೆ? ನಿಭಾಯಿಸಕ್ಕಾಗೋದಿಲ್ಲ. ಮತ್ತೆ ಬೇಡ್ಲಿಕ್ಕೆ ಹೋಗ್ಬೇಕಾಗ್ತದೆ. ಬೇಡ. ಬಾಬನಿಗೆ ಎಂತ ಮಕ್ಕಳು ಬೇಕು? ಕೊಡುವ ಮಕ್ಕಳು. ಕೊಡುವಂತ ಮಕ್ಳು, ಬೇಡ ಅಂತ ಮಕ್ಕಳಲ್ಲ. ದೇವತಾ ಸಾಲ ಮಾಡ್ದವ್ರು. ದಾನ ಮಾಡುವಂತವ್ರು ಬೇಕಲ್ಲ. ದಾನ ಹೌದು. ಮಾಡಬೇಕು ಅಂತ ಇರ್ಬೇಕಲ್ಲ ನಿಮ್ಮ ಹತ್ರ. ಸಾಕಿರು. ಹ? ಅಷ್ಟೇ ಬೇಕು. ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆ ಕೋಟ್ಯಾಂತರ ಆತ್ಮಗಳು ಬರ್ತಾರೆ, ಭಕ್ತಾತ್ಮರು ಬರ್ತಾರೆ, ನಿಮ್ಮ ಸಹೋದರ ಆತ್ಮಗಳು ಬರ್ತಾರೆ, ಪಂಚತತ್ವಗಳು ಬರ್ತವೆ. ಯಾಕೆ ಬರ್ತವೆ? ಸಾಲ ಇರೋದಕ್ಕೆ. ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ಕೊಂಡು ಬರ್ತಾರೆ. ಅವ್ರಿಗೆ ಕೊಡ್ಬೇಕು ಅಂತ ನಮ್ಮ ಹತ್ರ ಸ್ಟಾಕ್ ಇರ್ಬೇಕು. ಇರ್ಬೇಕಲ್ವಾ? ಹೌದು.
ಇವಾಗ ಗ್ರಂಥಿಗೆ ಅಂಗಡಿ ಅಂದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಯಾಕೆ ಹೇಳಿ? ಒಂದು ವಾರದಲ್ಲಿ ಜನ ಬರ್ತಾರೆ, ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕು, ಕೊಡ್ಬೇಕು ಅಂತ ಅಲ್ವಾ? ಹಣ್ಣಿನ ಅಂಗಡಿಯವರು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಹಬ್ಬದಲ್ಲಿ ತಾನೇ ಹಣ್ಣುಗಳು ಹೋಗೋದು. ಹೂವು, ಹಣ್ಣು ಅವೆಲ್ಲ ಆ ಸೀಸನ್ಗೆ ತಕ್ಕ ಹಾಗೆ ಏನ್ ಮಾಡಿ ಇಟ್ಕೊಂಡಿರ್ತಾರೆ, ಎಲ್ಲ ರೆಡಿ ಮಾಡಿ ಸ್ಟಾಕ್ ಮಾಡ್ಕೊಂಡು. ಹಾಗೆ ಸಂಗಮ ಯುಗ ಅಂತಂದ್ರೆ ಏನು? 5,000 ವರ್ಷಕ್ಕೆ ನನಗೆ ಬೇಕಾಗಿರುವಂತ ಸಂಪಾದನೆ ಮಾಡುವಂತ ಸಮಯ ಯಾವುದು? ಸಂಗಮ ಯುಗ. ಸಂಗಮ ಯುಗದಲ್ಲಿ ನಮ್ದು ಏನಿರ್ತದೆ, ಅಂಗಡಿ ಇರ್ತದಂತ. ಏನಿರ್ತದೆ ಅಂಗಡಿ ಅಲ್ಲಿ? ಏನೇನ್ ಇರ್ತದೆ? ಎಲ್ಲಾ ತರ ಎಲ್ಲಾ ತರ ಇರೋದಿಲ್ಲ ಅಲ್ಲಿ. ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪರಮಾತ್ಮನಿಗೆ ಸಂಬಂಧಪಟ್ಟದ ಮಾತ್ರ ಇರ್ತದೆ ಅಲ್ಲಿ. ಹೌದಲ್ಲ ಅಲ್ಲಿ ಬಂಗಾರ, ಬಟ್ಟೆ, ಊಟ, ತಿಂಡಿ, ಗೋಬಿ ಮಂಚೂರಿ, ಪಿಜ್ಜಾ ಎಲ್ಲ ಇರೋದಿಲ್ಲ. ಎಲ್ಲ ಯಾವ ಅಂಗಡಿ ನಿಮ್ದು? ಆ ಪರಮಾತ್ಮನ ಐಶ್ವರ್ಯ ಅಂಗಡಿ. ಪರಮಧಾಮದಲ್ಲಿ ಪರಮಾತ್ಮನಲ್ಲಿರುವಂತ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಅದಕ್ಕೆ ಹೇಳಿದ್ದು ಬಾಬಾ. ಗ್ರೇಟ್. ತಾತನಿಂದ ತಗೊಂಡಿರೋದು. ಯಾರಿಂದ? ತಾತನಿಂದ ತಗೊಂಡಿದ್ದು. ಯಾಕಂದ್ರೆ ತಾತನ ಆಸ್ತಿಗೆ ಮೊಮ್ಮಗುಗೆ ಏನಾಗುತ್ತೆ, ಅಧಿಕಾರ. ಅಧಿಕಾರ ಇರ್ತದೆ. ಅದಕ್ಕಾಗಿ ಆ ಆಸ್ತಿಯನ್ನ ನೀವು ತೆಗೆದುಕೊಂಡು ಬೇರೆಯವರಿಗೆ ಕೊಟ್ಟು ಅದರ ಸಂಪಾದನೆ ಮೂಲಕ ಎಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊಂಡಿದ್ದೀರಿ. ತಾತ ಏನೋ ಫ್ರೀಯಾಗಿ ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಹಾಗೆ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಅದನ್ನ ತಗೊಂಡೇನ್ ಮಾಡ್ಬೇಕು? ಈಗ ನಿಮ್ಮ ಅಪ್ಪನ ಮನೆಯಿಂದ ನೀವು ಮಾವಿನ ಹಣ್ಣು ತಂದಿದ್ದೀರಿ, ಹೌದು. ನೀವೇ ತಿಂದಿದ್ದೀರಿ. ನಿಮ್ಮ ಮನೆಯವ್ರು ಕೊಟ್ರೆ ಏನಾಗ್ಬಿಡುತ್ತೆ, ಖಾಲಿ ಆಗ್ಬಿಡ್ತದೆ. ಏನ್ ಮಾಡ್ಬೇಕು? ಅದನ್ನ ಎಲ್ಲರಿಗೂ ಹಂಚಬೇಕು. ಬೇರೆಯವ್ರಿಗೆ ವ್ಯಾಪಾರ ಮಾಡ್ಬೇಕು. ವ್ಯಾಪಾರ ಮಾಡಿ ದುಡ್ಡನ್ನ ಏನ್ ಮಾಡ್ಬೇಕು? ಮನೆ ತಂದು ಇಟ್ಕೊಂಡಾಗ ಆವಾಗ ಆ ಹಣವನ್ನ ಯಾವಾಗ ಬೇಕಾದ್ರೂ ಯಾವ್ದಕ್ ಬೇಕಾದ್ರೂ ಉಪಯೋಗ ಮಾಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ ಏನಿರ್ತದೆ, ಅವಕಾಶ ಅವಕಾಶ ಇರುತ್ತೆ. ಇರುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿಯವರೆಗೆ ನನ್ನ ಮಕ್ಕಳು ಎಷ್ಟರ ಮಟ್ಟಿಗೆ ಆ ಸಪ್ತ ಗುಣಗಳನ್ನ, ಸಂಪಾದನೆಯನ್ನ, ಸಾಲವನ್ನ ತೀರಿಸ್ಕೊಂಡು ಜಮಾ ಮಾಡ್ತಾರೆ. ಮಾಡಿದ್ರೆ ಇನ್ನು ಕೆಲವೊಂದು ಮಕ್ಳು ಇರ್ತಾರಂತೆ, ಬಾಬಾ ನಾವು ಎಷ್ಟು ಸಂಪಾದನೆ ಮಾಡ್ತೀವಲ್ಲ, ಖರ್ಚು ಕೂಡ ಅಷ್ಟೇ ದೊಡ್ಡದು ಬರ್ತಾ ಹೋಗ್ತದೆ. ಬರ್ತದ ಬರಲ್ವೋ? ಬರ್ತೈತೆ. ಸಂಪಾದನೆ ಜಾಸ್ತಿ ಮಾಡಿದಾಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅನ್ಸುತ್ತೆ. ಸಂಪಾದನೆ ಹೌದು. ಜಾಸ್ತಿ ಆದಾಗ ಕಾರಲ್ಲೇ ಓಡಾಡೋಣ ಅಂತ ಅನ್ಸುತ್ತೆ. ಹೌದು. ಇನ್ನೂ ಸಂಪಾದನೆ ಜಾಸ್ತಿ ಆದಾಗ ಹೆಲಿಕಾಪ್ಟರ್ ಅಲ್ಲೇ ಓಡಾಡೋಣ ಅಂತ ಅನ್ಸುತ್ತೆ. ಸಂಪಾದನೆ ಇಲ್ಲ ಅಂತಂದ್ರೆ ನಡ್ಕೊಂಡು ಬಸ್ ಆಧಾರ್ ಅಲ್ಲಿ ಹೋಗಲ್ಲ. ಆಧಾರ್ ಕಾರ್ಡ್ ಇದ್ರೆ ಫ್ರೀ ಇದೆಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಅನ್ಸುತ್ತೆ ಇಲ್ಲ ಹೋಗಲ್ಲ. ಹೌದು. ಅಲ್ವಾ? ಸಂಪಾದನೆಗೆ ತಕ್ಕ ಹಾಗೆ ಏನಾಗ್ತದೆ, ಖರ್ಚು. ಖರ್ಚು. ಇನ್ನು ಕೆಲವ್ರದ್ದು ಹೆಂಗಿರ್ತದೆ, ಸಂಪಾದನೆ ಇಲ್ದಿದ್ರು ಕೂಡ ಸಾಲ ಮಾಡಿ ಆದ್ರೂ ಕೂಡ ಏನ್ ಮಾಡೋಣ, ಎಂಜಾಯ್ ಮಾಡೋಣಪ್ಪ, ಮುಂದೆ ನೋಡ್ಕೊಂಡ ಅದು ಖರ್ಚು ಮಾಡೋದು ಹೇಗೆ ಅಂತ, ಆ ವಾಪಸ್ ಕೊಡೋದು ಹೇಗೆ ಅಂತ ಆಮೇಲೆ ನೋಡ್ಕೋಣ ಅಂತ ಹೇಳ್ಬಿಡೋದಪ್ಪ. ಹೌದಣ್ಣ. ಸರಿನಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆ ವಿಶೇಷವಾದ ಮಕ್ಕಳು, ಶ್ರೀಮತವನ್ನ ಫಾಲೋ ಮಾಡುವಂತ ಮಕ್ಕಳು, ಅವರ ಭಾಗ್ಯದ ರೇಖೆಗಳನ್ನ ಬಾಬಾ ಏನ್ ಮಾಡ್ತಿದಾರಂತೆ, ನೋಡ್ತಾ ಇದ್ದಾರೆ. ಇದ್ರಲ್ಲಿ ನೀವು ಬರ್ತಿರೋ ಇಲ್ಲೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. ಒಂದು ವೇಳೆ ಬಂದಿಲ್ಲ ಅಂತಂದ್ರೆ ಮುಂದಿನ ವಾರದ ಒಳಗಡೆಗೆ ಈ ಕೆಟಗರಿಯಲ್ಲಿ ನೀವೇನ್ ಮಾಡ್ಬೇಕು, ಬರ್ಬೇಕು. ಅಂದ್ರೆ ಯಾರು ನನ್ನ ಮಾತನ್ನ ಕೇಳ್ತಾ ಇದ್ದಾರೋ ಅವರನ್ನ ಮಾತ್ರ ಸೆಲೆಕ್ಷನ್ ಮಾಡಿ ಅವ್ರಿಗೇನು ಬೇಕು ಬಾಬಾದನ್ನು ಕೊಟ್ಬಿಟ್ಟು ಮುಂದೆ ಸೇವೆಗೆ ಯೋಗ್ಯರನ್ನಾಗಿ ಬಾಬಾ ಮಾಡ್ತಾರೆ. ಕೆಲವ್ರು ಹೇಳಿದ್ರು ಕೂಡ ಕೇಳೋದಿಲ್ಲ. ಈ ಕಿವಿಯಲ್ಲಿ ಕೇಳೋದು, ಆ ಕಿವಿಯಲ್ಲಿ ಬಿಟ್ಬಿಡೋದು, ಬೋರ್ಗೆಲ್ ಮೇಲೆ ನೀರ್ ಹಾಕದಂಗ. ಅವಾಗ ಅಂತವ್ರು ಏನ್ ಮಾಡ್ತಾರೆ, ಇವ್ರು ಹೆಂಗಾದ್ರೆ ಹಿಂಗೆ ಅಂತ ಏನ್ ಮಾಡ್ಬಿಡ್ತಾರೆ, ಬಾಬಾ ಸುಮ್ನೆ ಆಗುತ್ತಾರೆ. ಬಿಟ್ಬಿಡ್ತಾರೆ ಅಲ್ವಾ? ओके। हर एक के मस्तक में चमकती हुई दिव्य चमकते हुए सितारे की चमक देख रहे हैं। ಅದರ ಗುರುತುಗಳು ಹೇಗಿರ್ತಾವೆ ಅಂತಂದ್ರೆ, ಅವರ ಮಸ್ತಕದಲ್ಲಿ ಆತ್ಮ ಏನಾಗ್ತದೆ ಅಂತೆ, ನಕ್ಷತ್ರದ ರೂಪದಲ್ಲಿ ಹೊಳಿತಾ ಇದೆ ಅಂತೆ. ಏನಾಗ್ತಾ ಇದೆ? ನಕ್ಷತ್ರ ರೂಪದಲ್ಲಿ ಹೊಳಿತಾ ಇರ್ತದೆ. ಕಾಣುತ್ತಾ? ಇಲ್ಲ. ಕಾಣುದಿಲ್ಲ. ಆದ್ರೆ ಮುಖದಲ್ಲಿ ಆ ಒಂದು ಗ್ಲೋ ಅಂತ ಇರ್ತದೆ. ಹೌದು. ಅಂದ್ರೆ ನಕ್ಷತ್ರ ಹೊಳಿತಾ ಇದೆ ಅಂತಂದ್ರೆ ಏನರ್ಥ? ಖುಷಿ ಆಗಿದೆ. ಖುಷಿ. ಆತ್ಮದ ಮೇಲಿರುವಂತ ಕೊಳೆ ಕ್ಲೀನ್ ಆಗಿದೆ ಅಂತ ಅರ್ಥ. ಅಂದ್ರೆ 63 ಜನ್ಮದ ಸಾಲ ತೀರಿದೆ ಅಂತ ಅರ್ಥ. ಒಂದು ಪಾತ್ರೆಯನ್ನು ಅಡಿಗೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಆದ್ಮೇಲೆ ಪಾತ್ರೆ ಹೆಂಗಿರ್ತದೆ? ಹೊಳೆಯತ್ತೋ ಹೊಳೆಯಲ್ವೋ? ಹೊಳೆಯಲ್ಲ. ಹೊಳೆಯಲ್ಲ ತಾನೆ? ಹೊಳೆಯಲ್ಲ. ಹೊಳೆಯೋದು ಯಾವಾಗ? ನಾವು ಸ್ವಚ್ಛ ಮಾಡಿದಾಗೆ ಹೊಳೆಯ. ಸೋಪ್ ಆಗ್ಬಿಟ್ಟು ತೊಳೆದಾಗ, ನೀರ್ ಹಾಕ್ಬಿಟ್ಟು ತೊಳೆದಾಗ ತಾನೆ.
ಕ್ಲೀನ್ ಆಗುತ್ತೆ. ಹೌದು. ಹಾಗೆ ನಾವು ನಮ್ಮ ಮನ ಬುದ್ಧಿಯನ್ನ ಆತ್ಮವನ್ನ ಪರಮಾತ್ಮನಲ್ಲಿಟ್ಟು ಎಷ್ಟು ಅದಕ್ಕೆ 5,000 ವರ್ಷದ ಕೊಳೆಯನ್ನ ಏನ್ ಮಾಡಿದೀವಿ, ತೆಗಿತಾ ಕ್ಲೀನ್ ಮಾಡಿದೀವಿ. ಎಷ್ಟು ಕ್ಲೀನ್ ಆಗತ್ತೋ ಅಷ್ಟು ಆತ್ಮದಲ್ಲಿ ಹೊಳಪು ಹೇಳೋದೇನಾಗತ್ತೆ ಬರುತ್ತೆ. ಅದ ಮೇಲಿರುವಂತ ಧೂಳು, ಕಸ, ಮಲಿನತೆ ಏನಾಗ್ತದೆ, ಕ್ಲಿಯರ್ ಹೌದು. ಆಗುತ್ತೆ. ಅದಕ್ಕೆ ಈಗ ಬಾಬಾ ಫಸ್ಟ್ ಯಾವ್ದು ನೋಡ್ತಿದಾರಂತೆ, ಕೋಟಿಯಲ್ಲಿ ಆ ಮಸ್ತಕವನ್ನು ನೋಡ್ತಾರೆ. ಮಸ್ತಕವನ್ನು ಅಲ್ವಾ. ಆದ್ಮೇಲೆ ನೋಡಿ, ನಮ್ಮ ಜೀವನದಲ್ಲೂ ಕೂಡ ನಾವು ಮೊದಲು ಸ್ವಚ್ಛವನ್ನ ಮಾಡುವಂಥದ್ದು ಅಂದ್ರೆ ಬಾಬನ್ ಮಗು ಆಗುವ ಮೊದಲು. ಹೌದು. ಈಗ ಬಾಬನ್ ಮಗು ಆದ್ಮೇಲೆ ಮೊದಲು ಸ್ವಚ್ಛ ಮಾಡೋದು ಆತ್ಮವನ್ನ ಅಲ್ವಾ. ಬೆಳಿಗ್ಗೆ ಅಮೃತ ಫಸ್ಟ್ ಮಾಡೋದು ಯಾವುದು, ಆತ್ಮನ ಆಮೇಲೆ ಶರೀರ, ಶರೀರ, ಆಮೇಲೆ ಮನೆ, ಬಟ್ಟೆ, ಮನಸ್ಸು, ಬಟ್ಟೆ. ಅದಾದ್ಮೇಲೆ ಯಾವುದು, ಮೊದಲು ಆತ್ಮ ತಾನೇ ಒಳಗಡೆಗಿರೋದು, ಹ್ಮ್ ಹೌದು. ಅದಾದ್ಮೇಲೆ ಮನಬುದ್ಧಿ, ಮನ ಆಮೇಲೆ ಶರೀರ, ಶರೀರ. ಆಮೇಲೆ ಬಟ್ಟೆ ಅಲ್ವಾ, ಆಮೇಲೆ ಮನೆ, ಅದಾದ್ಮೇಲೆ ಮಕ್ಕಳು, ಮೊಮ್ಮಕ್ಕಳು, ನಾಯಿ, ಕುರಿ, ಕೋಳಿ ಇದ್ರೆ ಆಮೇಲೆ ಅಲ್ವಾ. ಹೌದು. ಈಗ ಆ ಪ್ರೊಸೆಸ್ ಅಲ್ಲಿ ತಾನೇ ನಡೆಯುತ್ತೆ. ಹೌದಣ್ಣ. ಈಗ ನಾನು ಶರೀರನೇ ಕ್ಲೀನ್ ಮಾಡಲ್ಲ, ಬೆಳಿಗ್ಗೆ ಮುಖ ತೊಳೆಯೋದಿಲ್ಲ, ಹಲ್ಲು ಉಜ್ಜೋದಿಲ್ಲ, ಸ್ನಾನ ಮಾಡೋದಿಲ್ಲ, ಹೊಸ ಬಟ್ಟೆ ಹಾಕೊಳ್ತೇನೆ, ಮನೆ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ, ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಹಾ ಚೆನ್ನಾಗಿರಲ್ಲ. ಸರಿ, ಶರೀರ ಒಳಗಡೆಯಿಂದ ಮೈಸೂರು ಸ್ಯಾಂಡಲ್ ಸೋಪರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೇನೆ, ಬಟ್ಟೆನೂ ಚೆನ್ನಾಗಿದೆ, ಅದು ಒಳಗಡೆಗೆ ಶರೀರದ ಒಳಗಡೆಗೆ ಇರುವಂತ ಮಲ ಮೂತ್ರ ಕ್ಲೀನ್ ಮಾಡಿಲ್ಲ, ಹೆಂಗಿರ್ತದೆ? ಅದು ಚೆನ್ನಾಗಿರಲ್ಲ. ಅದು ಚೆನ್ನಾಗಿರಲ್ಲ. ಅಲ್ವಾ. ಹಾಗೆ ಹೌದು. ಆತ್ಮ ಶರೀರದ ಒಳಗಡೆಗೆ, ಶರೀರದ ಹೊರಗಡೆಗೆ, ಮನ ಬುದ್ಧಿ ಸಂಸ್ಕಾರ, ಬಟ್ಟೆ ಎಲ್ಲ ಕ್ಲೀನ್ ಆದಾಗ ಏನಾಗ್ತದೆ, ಆ ದಿನದ ಕರ್ಮ ಸಹಜ ಸರಳವಾಗಿರ್ತದೆ ಅಲ್ವಾ. ಯಾರು ಶ್ರೀಮಂತರಾಗಿರ್ತಾರೋ ಅವ್ರ ಬಟ್ಟೆ, ಅವ್ರ ವೆಹಿಕಲ್ಲು, ಅವ್ರ ಮನೆ ಎಲ್ಲ ಕೂಡ ಏನಾಗಿರ್ತದೆ, ಸ್ವಚ್ಛವಾಗಿರುತ್ತೆ. ಕ್ಲೀನ್ ಆಗಿರ್ತದೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಯಾವ್ದನ್ನ ಮೊದಲು ನೋಡ್ತಿದಾರಂತೆ, ಆತ್ಮ ಎಷ್ಟು ಹೊಳಿತಾ ಇದೆ. ಓಕೆ, ಆತ್ಮ ಯಾವಾಗ ಹೊಳೆಯೋದಿಲ್ಲ, ಆತ್ಮ ಯಾವಾಗ ಹೊಳೆಯೋದಿಲ್ಲ? ದೇಹಾಭಿಮಾನ ಇದ್ದಾಗ. ದೇಹಾಭಿಮಾನ ಆ ಬಂದಾಗ, ಆತ್ಮ ತನ್ನ ಜೊತೆಗೆ ದೇಹಭಾನ, ದೇಹಾಭಿಮಾನ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ ಎಲ್ಲ ಸಾಧನವನ್ನ ತನ್ನ ಮನಸ್ಸಿನ ಜೊತೆಗೆ ತೆಗೆದುಕೊಂಡು ಹೋದಾಗ ಆತ್ಮ ಏನಾಗೋದಿಲ್ಲ, ಒಳ್ಳೆಯದು. ಒಳ್ಳೆ ಹೊಳೆಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆ ಎಲ್ಲ ಮಲಿನತೆಯನ್ನ ಎಷ್ಟು ನೀವೇನ್ ಮಾಡಿದಿರಿ, ತೆಗೆದಿದ್ದೀರಾ ಅಂತ ಏನ್ ಮಾಡ್ಕೊಳ್ಬೇಕಂತೆ, ಚೆಕ್ ಮಾಡ್ಬೇಕಂತೆ. ಆ ಹೊಳಪನ್ನ ಅದನ್ನ ಬಾಬಾ ನೋಡ್ತಾ ಇದ್ದಾರೆ. ಮೊದಲು ಯಾವ್ದನ್ನ ನೋಡ್ತಿದ್ದಾರೆ ಬಾಬಾ, ಆತ್ಮದ ಹೊಳಪನ್ನ ನೋಡ್ತಾ ಇದ್ದಾನೆ. ನೆಕ್ಸ್ಟ್, ನೈನೋ ಸೆ ಸ್ನೇಹ ಕಿ ರೇಖಾ ದೇಖ ರಹೆ ಹೈ. ಕಣ್ಣಲ್ಲಿ ಏನಿದೆ ಅಂತೆ, ಸ್ನೇಹದ ಒಳಗೆ ಸ್ನೇಹ ಯಾರ ಜೊತೆಗೆ, ಬಾಬಾ ಅವ್ರ ಜೊತೆ ಇಲ್ಲಿ ಬಾಬಾ ಅವ್ರ ಜೊತೆಗೂ ಬಾಬ್ ದಾದಾ ಆ, ಸರ್ವ ಆತ್ಮರ ಪ್ರತಿಯೂ ಕೂಡ ಸ್ನೇಹ, ಎಲ್ಲರ ಜೊತೆಗೂ ಸ್ನೇಹ ಅಲ್ವಾ. ಸ್ನೇಹದಿಂದ ಇದ್ದಾಗ ಏನಾಗ್ತದೆ, ಬಾಬನ್ ಜೊತೆಗೆ ಸ್ನೇಹದಿಂದ ಇದ್ದಾಗ ಏನಾಗ್ತದೆ, ಖುಷಿ. ಖುಷಿ ಅವರ ಜೊತೆಗೆ ಸ್ನೇಹದಿಂದ ಇದ್ದಾಗ ಅವರಲ್ಲಿರುವಂತ ಯಾವುದೇ ವಸ್ತುವನ್ನ ನಾನು ಉಪಯೋಗ ಮಾಡಬೇಕಾದ್ರೆ, ಯಾರಿಗಾದ್ರು ಕೊಡಬೇಕಾದ್ರೆ, ಅನುಭವಿಸ್ಬೇಕಾದ್ರೆ ಅವ್ರ ಹತ್ರ ಪರ್ಮಿಷನ್ ಕೇಳುವಂತ ಅವಶ್ಯಕತೆ ಇರೋದಿಲ್ಲ. ಇರುವುದಿಲ್ಲ. ಹೌದಾ. ಹೌದು. ಫ್ರೆಂಡ್ಸ್ಗಳಿದ್ದಾಗ ನಾವೇನೋ ಬೇಕು ಅಂತ ನಾವು ಕೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಇಲ್ಲ. ಅಧಿಕಾರದಿಂದ ನಾವೇನ್ ಮಾಡ್ಬೋದು, ಕೊಡ್ಬೋದು. ತಗೊಂಬೋದು. ತೆಗೆದುಕೊಳ್ಬಹುದು. ಕೊಡ್ಬೋದು. ಅಧಿಕಾರದಿಂದ ಅವ್ರ ಜೊತೆಗೆ ಕೋಳಿ ಜಗಳನು ಮಾಡ್ಬೋದು. ಅಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಇದ್ದು. ಹಾಗೆ ತಂದೆಯ ಜೊತೆಗೆ ಆ ರೀತಿ ನಿಮ್ ಸಂಬಂಧ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ರೆ ಕೇಳ್ತಾ ಇದಾರೆ. ಅಥವಾ ಇನ್ನೂ ಕೂಡ ಮಗು ಆಗ್ಬಿಟ್ಟು ಅದು ಕೊಡು, ಇದು ಕೊಡು, ಮತ್ತೊಂದು ಕೊಡು, ಮಗದೊಂದು ಕೊಡು ಅಂತ ಬೇಡ್ತಾ ಇದ್ದೀರೋ, ಅಳ್ತಾ ಇದ್ದೀರೋ, ಬೊಬ್ಬೆ ಹೊಡಿತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. ಅಷ್ಟು ಅಧಿಕಾರವನ್ನ ನಿಮಗೆ ಬಾಬಾ ಕೊಟ್ಟಿದ್ದಾರೆ. ಕೊಟ್ಟಿದ್ದ ಈಶ್ವರ ಜ್ಞಾನವನ್ನ ಕೊಡುವಂತ ವಿಷಯ ಇರಬಹುದು, ಶಕ್ತಿಯನ್ನು ಕೊಡುವಂತ ವಿಷಯಗಳು ಇರಬಹುದು ಅಲ್ವಾ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮಗೆ ಬಾಬಾ ಅಷ್ಟು ಅಧಿಕಾರವನ್ನ ಕೊಟ್ಟಿದ್ದಾರ. ಜೊತೆಗೆ ತಂದೆಯ ಜೊತೆಗೆ ಈ ಸಂಬಂಧವನ್ನು ಇಡ್ತಾ ನೀವು
ಬೇರೆಯವ್ರು ಇರ್ತಾರ, ನಿಮ್ಮ ಸಹೋದರ ಆತ್ಮಗಳಿರ್ಲಿ ಅಥವಾ ನಿಮ್ಮ ಭಕ್ತರ ಆತ್ಮರಿರ್ಲಿ, ಯಾರೇ ಇರ್ಲಿ, ಅವರಿಗೂ ಕೂಡ ಸಮಾನ ರೂಪದಲ್ಲಿ ನೀವು ನೋಡ್ಬೇಕು. ನಾನು ಸೀನಿಯರು, ನೀನು ಜೂನಿಯರು, ನಾನು ಹೇಳಿ ಸರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನಾನು ಆಡ್ದಂಗೆ ಕೇಳು ಅಂತ ನಾವೇನ್ ಮಾಡ್ಬಾರ್ದು? ಆರ್ಡರ್ ಅವೆಲ್ಲ ಹೇಳ್ಬಾರ್ದು. ಗದರಿಸಬಾರ್ದು, ಅಧಿಕಾರ ತೋರಿಸಬಾರ್ದು ಅಲ್ವಾ? ಭಗವಂತ ಎಷ್ಟು ಪವರ್ಫುಲ್ ವ್ಯಕ್ತಿ ಅಲ್ವಾ? ಆದ್ರೂ ಕೂಡ ಅವರನ್ನ ನಮ್ಮನ್ನ ಸ್ನೇಹಿತನ ರೂಪದಲ್ಲಿ ನೋಡ್ತಾರೆ ಅಂದಮೇಲೆ ನಾವು ಕೂಡ ನಮ್ಮ ಸಹೋದರ ಆತ್ಮರನ್ನ ಏನ್ ಮಾಡ್ಬೇಕು? ಸ್ನೇಹದ ರೂಪದಲ್ಲೇ ನೋಡ್ಬೇಕು ಸ್ನೇಹದ ನಾವು. ರೂಪದಲ್ಲಿ ಸಮ ನೋಡ್ಬೇಕು. ಸಮಾನ ರೂಪದಲ್ಲಿ ನೋಡ್ಬೇಕಲ್ವಾ? ಸಮಾನ ರೂಪದಲ್ಲಿ. ನಾವು ದೇವತೆಗಳು, ನೀವು ಭಕ್ತರು, ನಮ್ಮ ಲೆವೆಲ್ ನೀವು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ಹಾಗೆಲ್ಲ ಏನ್ ಮಾಡಬಾರ್ದು? ಆ ಮಾಡ್ಬಾರ್ದು. ಭಾವನೆ ಮನಸ್ಸಿನಲ್ಲಿ ಬರಬಾರದು. ಅದಕ್ಕಾಗಿ ಆ ಕಣ್ಣಿನಿಂದ ಪ್ರತಿಯೊಂದು ಆತ್ಮರನ್ನು ಕೂಡ ಏನ್ ಮಾಡ್ತಾರಂತೆ? ಸ್ನೇಹಿತರ ರೂಪದಲ್ಲಿ ಅಲ್ವಾ? ನಾವೇನು ಶಾಂತಿಯ ಅನುಭವ ಮಾಡಿದೀವಿ ಅದನ್ನ ಬೇರೆಯವರಿಗೂ, ನಮ್ಮ ಸ್ನೇಹಿತರಿಗೂ ಕೂಡ ಏನ್ ಮಾಡ್ಬೇಕು? ಕೊಡಬೇಕು ಅಲ್ವಾ? ಬರ್ರಿ, ವೀಕೆಂಡ್ ಆಯ್ತು, ಟೂರಿಗೆ ಹೋಗೋಣ, ಪಾರ್ಟಿಗೆ ಹೋಗೋಣ ಅಂತ ಇವಾಗಿನ ಫ್ರೆಂಡ್ಶಿಪ್ಗಳು ಇರ್ತಾರಲ್ಲ, ಹಾಗೆ ನಾವು ಕೂಡ ಏನ್ ಮಾಡಬೇಕು? ನಮ್ಮ ಸಹೋದರ ಆತ್ಮಗಳ ಜೊತೆ ನಮ್ಮ ಇಷ್ಟ ಸ್ನೇಹದ ಸಂಬಂಧದಲ್ಲಿ ಪರಮಾತ್ಮನ ಆಹಾರವನ್ನು ಅವ್ರಿಗೆ ಏನ್ ಮಾಡ್ಬೇಕು? ಪ್ರತಿದಿನ ತಿನ್ನಿಸ್ಬೇಕು. ಕೊಡಬೇಕಾಗ್ತದೆ. ಸಮಾನ ರೂಪದಲ್ಲಿ ಅವರನ್ನ ನೋಡ್ಬೇಕಾಗತ್ತೆ. ಹೀಗೆ ಆ ಸ್ನೇಹದ ರೇಖೆಯಲ್ಲಿ ಆ ಒಂದು ಸ್ನೇಹಿತನತನ, ಸಮಾನತೆಯತನ ತೆಗೆದುಕೊಳ್ಳೋದಲ್ಲಿರ್ಬೋದು, ಕೊಡೋದಲ್ಲಿರ್ಬೋದು, ಕೊಡೋದು. ಎರಡೂ ಕಡೆಗೆ ಕಾಣ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಚೆಕ್ ಇದ್ದೀನಿ. ಮಾಡಿ. ನೋಡ್ತಾ ಇದ್ದಾರೆ. ಮುಖ ಸೆ ಜ್ಞಾನ ಕಿ ರೇಖಾ ದೇಖ ರಹೆ ಹೈ. ಮುಖವನ್ನು ನೋಡಿದಾಗ ಏನ್ ಕಾಣ್ತಾ ಇತ್ತಲ್ಲಿ? ಜ್ಞಾನದ ರೇಖೆ. ಲಿಪ್ಸ್ಟಿಕ್ ಕಾಣ್ತಾ ಇತ್ತಲ್ವಾ? ಇಲ್ಲ. ಇಲ್ಲ. ಮತ್ತೆ ಜ್ಞಾನದ ಜ್ಞಾನದ ರೇಖೆ ಅಂತಂದ್ರೆ ಇಲ್ಲಿ ಬರ್ಕೊಂಡಿದೀವ ಬಣ್ಣದಿಂದ ಜ್ಞಾನದ ರೇಖೆ. ಇಲ್ಲ. ಮತ್ತೆ ಏಳು ನಿಮಿಷಗಳು ಎಲ್ಲ ನಮ್ಮಲ್ಲಿ ಸ್ಟಾಕ್ ಇರುತ್ತೆ. ಯಾವಾಗ್ಲೂ ಕೂಡ ಅವರು ಈಶ್ವರಿಯ ಜ್ಞಾನವನ್ನೇ ಏನ್ ಮಾಡ್ತಾರಂತೆ? ಹೇಳ್ತಾರೆ. ಈಶ್ವರಿ ಜ್ಞಾನ, ಸತ್ಯವಾದ ಜ್ಞಾನ, ಆತ್ಮಿಕ ಜ್ಞಾನ, ಪಾರಮಾರ್ಥಿಕ ಜ್ಞಾನ. ಅಂದ್ರೆ ಅವರ ಮುಖದಲ್ಲಿ ಸದಾ ಕಾಲ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಫೋನಲ್ಲಿ, ಮೆಸೇಜ್ ಅಲ್ಲಿ, ಸ್ಟೇಟಸ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಎಲ್ಲ ಕಡೆಗೂ ಕೂಡ ಏನಿರ್ತದೆ? ಈಶ್ವರಿಯ ಈಶ್ವರಿಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ ಏನಾಗ್ತಿರ್ತವೆ? ಇರುತ್ತೆ. ಬರ್ತಾ ಇರ್ತದೆ. ಯಾರ ಹತ್ರ ಮಾತಾಡ್ಬೇಕಾದ್ರೆ, ಈವನ್ ಬಾಬನ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಏನಿರ್ಬೇಕು? ಈಶ್ವರಿಯ ಜ್ಞಾನವೇ ಈಶ್ವರಿಯ ಸಂಬಂಧ. ಬಾಬಾ, ಈ ಶಬ್ದದ ಅರ್ಥ ಏನು? ಈ ಶಬ್ದವನ್ನ ಇಲ್ಯಾಕೆ ಇಟ್ಟಿದೀಯಾ? ಇದ್ರ ಮೀನಿಂಗ್ ಏನು? ಅದ್ರ ಹೋಲಿಕೆ ಏನು ಅಂತ ಬಿಟ್ಟು ಭಗವಂತನ ಹತ್ರ ಏನ್ ಮಾಡ್ಬೇಕಂತೆ? ಹೇಳ್ತಾರೆ. ಜ್ಞಾನದ ಜೊತೆಗೆ. ನನ್ಗೂ ಕೂಡ ಯಾರಾದ್ರು ಫೋನ್ ಮಾಡಿದಾಗ ಜ್ಞಾನದ ಪ್ರಶ್ನೆಗಳು ಕೇಳಿದಾಗ ನನಗೆ ತುಂಬಾ ಖುಷಿ ಆಗತ್ತೆ. ಅದೇನೆ, ಅದು ಬೇಕು, ಇದು ಬೇಕು, ಅದು ಹೇಳಿ, ಇದು ಹೇಳಿ, ಬಾಬನಿಗೆ ಹೇಳಿ ಅಂತಂದ್ರೆ ನನಗೇನಾಗೋದಿಲ್ಲ, ಅಷ್ಟು ಖುಷಿ ಆಗೋದಿಲ್ಲ. ಆಗೋದಿಲ್ಲ. ಜ್ಞಾನದ ಪ್ರಶ್ನೆಗಳನ್ನ ಕೇಳಿದಾಗ, ಓ ಇವರೇನೋ ಸಾಧನೆ ಮಾಡ್ತಿದ್ದಾರೆ, ಇವರಿಗೇನೋ ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ಜ್ಞಾನದ ಪ್ರಶ್ನೆಗಳನ್ನ ಯಾರು ಕೇಳ್ತಾರೆ ಹೇಳಿ? ಯಾರು ಕೇಳ್ತಾರೆ? ಜ್ಞಾನ ಯಾರು ಕೇಳ್ಬೋದು? ತುಂಬಿಕೊಂಡಿರೋರು. ಹ ಹ್ಮ್ ಜ್ಞಾನ ತುಂಬಿಕೊಂಡಿರೋರೆ ಕೇಳ್ತಾರೆ. ತುಂಬಿಕೊಂಡವ್ರಿಗೆ ಕೇಳ್ತಾರೆ. ಕೇಳೋದು ಯಾರು? ಆತ್ಮಗಳು. ನಡೀತಾ ನಡೀತಾ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ತೀವಿ. ಯಾರು ಕೇಳ್ತಾರೆ ಅಂತಂದ್ರೆ, ಇಲ್ಲಿ ಬಾಬಾ ಪ್ರತಿದಿನ ವೆರೈಟಿ ಅಡಿಗೆಯನ್ನು ಹೇಳಿರ್ತಾರೆ, ಹೆಂಗ್ ಮಾಡ್ಬೇಕು ಅಂತ ಹೇಳಿರ್ತಾರೆ, ಸರಿನಾ? ಅವ್ರು ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ನಿರೀಕ್ಷಿತ ಪ್ರಮಾಣದ ರುಚಿ ಏನಾಗೋದಿಲ್ಲ, ಬಂದಿರೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ? ಕೇಳ್ತಾರೆ. ನಾವ್ ಮಾಡಿದ್ವಿ ಅನ್ನೋರೆ, ಅದು ಆ ರೀತಿ ರುಚಿ ಬಂದಿಲ್ವಲ್ಲ, ನೀವು ನೀವು ಹೇಳಿದ್ರಿ ಮಾಡಿದ್ದೀರಾ? ಮತ್ತೆ ಕೊಟ್ಟಿದ್ರಿ, ನಾವು ತಿಂದಿದ್ವಿ, ಅದು ಚೆನ್ನಾಗಿತ್ತು, ಇದೇನಾಗಿಲ್ಲ, ಚೆನ್ನಾಗಿಲ್ಲ, ಎಲ್ಲಿ ತಪ್ಪಿದ್ದೀವಿ ಹೇಳಿ ಅಂತ ಹೇಳ್ತಾರೆ ಹೌದು. ಅಲ್ವಾ? ಯಾವ ಮಕ್ಕಳು ಜ್ಞಾನವನ್ನ ಕೇಳ್ಬೇಕು, ಹೂ ಬಸವ, ಹೂ, ಹಾ ಬಸವ, ಹಾ ಅಂತ ತಲೆ ಆಡಿಸ್ಕೊಂಡು ಹೋಗ್ಬಿಡ್ತಾರೋ, ಮನೆಗೆ ಹೋಗ್ಬಿಟ್ಟು ಅಡಿಗೆ ಮಾಡೋದಿಲ್ವೋ, ಬುಕ್ಕನ್ನು ಹಾಗೆ ಮುಚ್ಚಿಡ್ತಾರೋ, ಕ್ಲಾಸ್ ಆಗಿತ್ತು ಅಂತ ಹೇಳ್ತಾರೋ, ಅವರೆಂದೂ ಜ್ಞಾನದ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆ ಹೇಳಿ? ಅವ್ರಿಗೇನು ಗೊತ್ತೇ ಇರಲ್ವಲ್ಲ, ಅದ್ರಿಂದ ಮಾಡಿದ್ರೆ ತಾನೇ ಸಮಸ್ಯೆ ಬರುತ್ತೆ. ಮಾಡೋದು. ಹೌದಣ್ಣ, ಸಮಸ್ಯೆ ಮಾಡೋದೇ ಬಂದಾಗ ಇಲ್ಲ. ತಾನೇ ಯಾಕೆ ಅಂತ ಕೇಳ್ತಾರೆ, ಆಸಕ್ತಿ ಇದೆ ಅಂತ ಆಯ್ತಲ್ವಾ? ಹೌದು, ಮಾಡೇ ಇಲ್ಲ ಅಂತಂದಾಗ ಅವಾಗ ಪ್ರಶ್ನೆಗಳು ಬರ್ತವೆ. ಸ್ಕೂಲಲ್ಲಿ ಕೊಟ್ಟಿರೋದು ಹೋಮ್ವರ್ಕ್ ಅನ್ನು ಬರೆದ್ರೆ ತಾನೇ ಸರಿ ತಪ್ಪು ಅಂತ ಗೊತ್ತಾಗುತ್ತೆ. ಹೋಮ್ವರ್ಕೇ ಮಾಡೋದಿಲ್ಲಪ್ಪ ನಾವು, ಅವಾಗ ಪ್ರಶ್ನೆಗಳಿಂದ ಬರ್ತವೆ. ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ಬೇಕಾದ್ರೆ ಎಲ್ಲ ಸರಿ ಅಂತ ಅನ್ಸುತ್ತೆ, ಮನೆಗೆ ಹೋಗ್ಬಿಟ್ಟು ನೋಡಿದಾಗ ಗೊತ್ತಾಗ್ತದೆ. ವಿಶೇಷವಾಗಿ ಹೌದು. ಕಾಮರ್ಸ್ ಅಲ್ಲಿ ಇದ್ದಾಗ ಅಕೌಂಟೆನ್ಸಿ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ, ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ.
ಅಲ್ವಾ? ಟೀಚರ್ ಬಿಡ್ಬೇಕು ಅದೆಲ್ಲ ಸರಿ ಅಂತ ಅನ್ಸುತ್ತೆ, ನಾ ಮನೆ ಹೋಗ್ಬಿಟ್ಟು ಮಾಡಿದ್ರೆ ಬ್ಯಾಲೆನ್ಸ್ ಬರೋದೇ ಇಲ್ಲ. ಆವಾಗ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಇದೆ ಅಂತ ನೋಡ್ಬೇಕು, ಎಲ್ಲಿ ಎಲ್ಲಿ ಸರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟಲ್ವಾ. ಹಾಗೆ ಇಲ್ಲಿ ಬಾಬಾ ಏನಿರ್ತಾರೆ, ಆ ಮಕ್ಕಳ ಮುಖದಲ್ಲಿ ಸದಾಕಾಲ ಏನಿರ್ತದಂತೆ, ಜ್ಞಾನದ ವಿಷಯದ ಬಗ್ಗೆನೇ ಅವರು ತಮ್ಮ ಸಹೋದರ ಆತ್ಮಗಳ ಜೊತೆಗೆ ಪರಮಾತ್ಮನ ಜೊತೆಗೆ ಏನ್ ಮಾಡ್ತಾರಂತೆ, ಹೆಚ್ಚಿನ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಹೆಚ್ಚಿನ ಶಬ್ದಗಳು ಆತ್ಮಕ್ಕೆ ಸಂಬಂಧಪಟ್ಟಂತವೇ ಇರ್ತವೆ. दिल में दिलाराम की लवलीन की ರೇಖಾ ದೇಖ್ ರಹೆ ಹೇ. ಮೊದಲು ಮಸ್ತಕ ಅಲ್ವಾ, ಆಮೇಲೆ ಏನ್ ಬರ್ತದೆ, ಮುಖ, ನಯನ. ಕಣ್ಣು, ಅದಾದ್ಮೇಲೆ ಕಣ್ಣು ಬರ್ತದೆ, ಕಣ್ಣು ಕಣ್ಣಾದ್ಮೇಲೆ ಕಣ್ಣು ಮುಖ, ಆಮೇಲೆ ಏನ್ ತುಟಿ ಬರ್ತದೆ, ಹಾರ್ಟ್. ಹಾರ್ಟ್ ಅಲ್ವಾ? ಹಾರ್ಟ್ ಅಲ್ಲಿ ಏನಿದಾರಂತೆ ಬಾಬಾ, ಅಲ್ಲಿ ಭಗವಂತನನ್ನು ಇಟ್ಕೊಂಡ್ಬಿಟ್ಟು ಭಗವಂತನ ಮಡಿಲಲ್ಲೇ ಏನಾಗ್ಬಿಡುತ್ತೆ, ಲವ್ ನಲ್ಲಿ ಲೀನ್ ಆಗಿದಾರಂತೆ. ಆಗಿರ್ಬೇಕು. ಭಗವಂತನ ಮಡಿಲಲ್ಲಿ ಬಿಂದುವಿನಲ್ಲಿ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾರೆ, ಬಾಬಾ ಅಂತ ಆರಾಮಾಗಿ ಏನ್ ಮಾಡ್ಬಿಟ್ಟಿದಾರಂತೆ, ಅವರ ಬಾಹುವಿನಲ್ಲಿ ಮುಳುಗೋಗ್ಬಿಟ್ಟಿದಾರಂತೆ. ಯಾರು? ಮಕ್ಕಳು. ಭಾಗ್ಯವಂತ ಮಕ್ಕಳು. ಉತ್ತಮ. ಅಂದ್ರೆ ನೆನಪು ಅಂತ ಬಂದಾಗ ಮೊದಲು ಆತ್ಮಿಕ ಸ್ಥಿತಿ. ಓಕೆ, ಆನಂತರ ಆತ್ಮ ಏನ್ ಮಾಡ್ತದೆ, ಹೊರಗಡೆ ಕರ್ಮಕ್ಕೆ ಬರ್ತದಲ್ಲ, ಅದು ಕಣ್ಣಿನ ಸ್ಥಿತಿ, ಬೇರೆಯವ್ರನ್ನ ಹೆಂಗ ನೋಡ್ತೀವಿ ಅಂತ. ಮೂರನೇದು ಜ್ಞಾನವನ್ನ ಕೇಳುವಂಥದ್ದು, ಹೇಳುವಂತ ಸ್ಥಿತಿ. ನೆಕ್ಸ್ಟು ಆ ಜ್ಞಾನವನ್ನ ಯೋಗದಲ್ಲಿ ಪರಿವರ್ತನೆ ಮಾಡುವಂತ ಒಂದು ಸ್ಥಿತಿ ಅಲ್ವಾ. ಅವಾಗ ಏನಾಗ್ತದೆ, ಯೋಗದಲ್ಲಿ ಪರಿವರ್ತನೆ ಮಾಡಿದಾಗ ಬಾಬನ್ ಜೊತೆಗೆ ಏನಾಗೋದು, ಏನಾಗೋದು, ಲವಲೀನ ಸ್ಥಿತಿ. ಆದ್ಮೇಲೆ ಇದನ್ನ ಯಾಕೆ ಬಾಬಾ ಲವಲೀನ ಸ್ಥಿತಿ ಅಂತ ಹೇಳಿದ್ರು? ಯಾಕೆ ಹೇಳಿದ್ರು ಲವಲೀನ ಸ್ಥಿತಿ ಅಂತಂದ್ರೆ ಏನು? ಮುಳುಗೋಗ್ಬಿಟ್ಟಿರೋದು. ಪ್ರೀತಿಯಲ್ಲಿ ಮುಳುಗೋದು. ತಂದೆಯನ್ನು ಖುಷಿ ಪಡಿಸ್. ಸರಿ, ಬಾಬನ್ ಜೊತೆ ಪ್ರೀತಿಯಲ್ಲಿ ಮುಳುಗೋಗಿದ್ರೆ ಸಾಕಾ? ವಿಶ್ವ ಕಲ್ಯಾಣ ಮಾಡೋದು ಬೇಡವಾ? ಮಾಡ್ಬೇಕು, ಎಲ್ಲರಿಗೂ ಶಕ್ತಿ ಕೊಡೋದು ಬೇಡವಾ? ಬೇಕು. ಕೊಡ್ಬೇಕು. ಮತ್ತೆ ಲವಲೀನ ಅಂತಂದ್ರೆ ಬಾಬಾ ಪ್ರೀತಿಯಲ್ಲಿ ಇದ್ರೆ ವಿಶ್ವಾಸ ಆಗತ್ತಾರೆ ಅದು. ಬಾಬಾ ಅವಾಗ ಹೆಂಗ್ ಮಾಡ್ತಾರೆ. ಮತ್ತೆ ಬೇರೆ ಏನ್ ಮಾಡೋದು ಬೇಡವಾ? ಅಲ್ಲಿದ್ಕೊಂಡು ಮಾಡ್ಬೋದು. ಅಲ್ಲ, ಅಲ್ಲಿ ಇದ್ಕೊಂಡು ಮಾಡಿದ್ರು ಆ ಪ್ರೀತಿಯಲ್ಲಿ ಇಟ್ಕೊಂಡು ಸೇವೆ ಮಾಡಿದ್ರೆ ಪ್ರೀತಿಯಲ್ಲಿ ಲವಲೀನ. ಈಗ ಬಾಬನ ಮಡಿಲಲ್ಲಿ ಇದ್ದೀರಿ, ಅಮ್ಮನ ಮಡಿಲಲ್ಲಿ ಇದ್ದೀರಿ, ಸರಿನಾ? ಸೇವೆ ಮಾಡೋದು ಅಂತಂದ್ರೆ ಏನು? ಮನಸ್ಸಿನಿಂದ ಸೇವೆ ಮಾಡೋದು. ಮನಸ್ಸು ಸ್ಥೂಲವಾಗಿ ಹೇಳಿ. ಅಮ್ಮನ ಮಡಿಲಲ್ಲಿ ಇದ್ದೀರಿ, ಸೇವೆ ಮಾಡೋದು ಅಂತಂದ್ರೆ ಏನು? ಮಗುಗೆ ಆರೈಕೆ ಮಾಡೋದು. ಸೇವೆ ಮಾಡೋದು ಅಂತಂದ್ರೆ ನಿಮ್ಮ ಎದುರುಗಡೆ ಎಷ್ಟೋ ಜನ ಬಂದಿದ್ದಾರೆ, ಓಕೆನಾ? ಅವರು ನಿಮ್ಮ ಅಮ್ಮನ ಹತ್ರ ಏನೋ ಕೇಳ್ಕೊಂಡು ಬಂದಿದ್ದಾರೆ. ಅಮ್ಮ ಏನ್ ಮಾಡ್ತಿದ್ದಾರೆ, ತೆಗೆದು ಕೊಡ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು? ನಾವು ತೆಗೆದು ಸಹಾಯ ತೆಗೆದು ಮಾಡ್ಬೇಕು. ಕೊಡ್ಬೇಕು. ಅಮ್ಮ ತೆಗೆದು ನಿಮ್ ಕೈಯಲ್ಲಿ ಕೊಡ್ತಾರೆ, ನೀವ್ ಯಾರಿಗೆ ಕೊಡ್ತೀರಿ? ಬೇಡವ್ರಿಗೆ. ಬಂದ್ರೆ ಬೇರೆ ಬೇರೆಯವ್ರು ಬರ್ತಾ ಇದ್ದಾರೆ. ಒಬ್ರಿಗೆ ಹಣ ಬೇಕು, ಒಬ್ರಿಗೆ ಮೆಡಿಸಿನ್ಸ್ ಬೇಕು, ಓಕೆನಾ? ಇನ್ನೊಬ್ರು ಯಾರಿಗೂ ದವಸ ಧಾನ್ಯ ಬೇಕು, ಇನ್ನೊಬ್ರು ಯಾರಿಗೂ ಬೇಳೆ ಬೇಕು, ಇನ್ನೊಬ್ರು ಯಾರಿಗೂ ಸಕ್ಕರೆ ಬೇಕು. ಓಕೆ, ಬಂದವ್ರಿಗೆ ಅಮ್ಮ ಏನೇನು ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ದಾರೆ, ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ, ನಿಮ್ ಕೈಯಲ್ಲಿ ಕೊಡ್ತಾರೆ. ನೀವೇನ್ ಮಾಡ್ತೀರಿ? ಬೇರೆಯವ್ರಿಗೆ ಕೊಡ್ತಾವ. ಆವಾಗ ನಿಮ್ಮ ಮೂಲಕ ಅವರ ಕಲ್ಯಾಣ ಆಗತ್ತೋ ಆಗಲ್ವೋ? ಆಗುತ್ತೆ. ಸರಿ, ಈ ಕೆಲಸದಲ್ಲಿ ಬ್ಯೂಸಿ ಇದ್ದಾಗ ಅಮ್ಮನ ಪ್ರೀತಿಯ ಅನುಭವ ನಿಮಗೆ ಆಗ್ತಾ ಇರತ್ತೋ ಇಲ್ವೋ? ಆಗುತ್ತೆ. ಆ ತಂದೆ ಜೊತೆ ತಾಯಿ ಗಮನನೇ ಜೊತೆ ಇರಲ್ಲ. ಗಮನ ಕೊಡೋದಲ್ಲಿ ಹೆಚ್ಚಿಗೆ ಇರ್ತದೋ ಅಥವಾ ಪ್ರೀತಿಯಲ್ಲಿ ಹೆಚ್ಚಿಗೆ ಇರ್ತದೋ? ಗಮನ ಎರಡು ಕೊಡೋದ್ರಲ್ಲಿ ಬ್ಯಾಲೆನ್ಸ್ ಇರ್ತದೆ. ಆ ಒಂದು ಆಪ್ಷನ್ನು, ಅಮ್ಮನ ಮಡಿಲಲ್ಲಿ ಇದ್ಬಿಟ್ಟು ಅಮ್ಮ ಒಂದ್ ಕೈಯಿಂದ ಹಿಂಗೆ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಿಂದ ನೀವು ಕೊಡ್ತಾ ಇದ್ದೀರಿ, ಓಕೆನಾ? ಒಂದ್ ಕೈಯಿಂದ ನಿಮ್ಮನ್ನ ಇಟ್ಕೊಂಡಿದ್ದಾರೆ ಅಮ್ಮ, ಇನ್ನೊಂದು ಕೈಯಿಂದ ನೀವೇನ್ ಮಾಡ್ತಿದ್ದೀರಿ, ಅಥವಾ ನೀವು ಎರಡೂ ಕೈಯಿಂದ ಏನ್ ಮಾಡಿ ಬೇರೆ ಕೊಡ್ತಾ ಇದ್ದೀರಿ. ಆವಾಗ ಅಲ್ಲೂ ಗಮನ ಇದೆ, ಇಲ್ಲೂ ಗಮನ ಇದೆ, ಅಲ್ವಾ? ಅದೇ ಅಮ್ಮನನ್ನ ಗಟ್ಟಿಯಾಗಿ ಅಪ್ಪುಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವಾಗ ಕೊಡಕ್ ಆಗೋದಿಲ್ಲ. ಅವಾಗ ಗಮನ ಇಲ್ಲಿ ಎಲ್ಲೋ ಗಮನ ಇರಲ್ಲ, ಅಮ್ಮನ ಕಡೆನೆ ಗಮನ. ಯಾವ್ದು ಚೆನ್ನಾಗಿರ್ತದೆ ನಿಮ್ಗೆ? ಅಮ್ಮನ ಅಪ್ಪುಗೆ. ಜೊತೆಗೆ ಮುಳುಗೋಗಿರೋದು ಖುಷಿ ಆಗತ್ತೋ ಅಥವಾ ಬೇರೆ ಕೊಡೋದು ಖುಷಿ ಆಗತ್ತೋ? ನಿಮ್ಗೆ ವೈಯಕ್ತಿಕವಾಗಿ ಯಾವ್ದು ಖುಷಿ ಆಗತ್ತೆ? ಎರಡು ಅಪ್ಪುಗೆ. ಸಮ ಅಮ್ಮನ ಇರ್ತದೆ. ಅಪ್ಪಿಗೆ ಖುಷಿ. ಅಲ್ವಾ? ಇಲ್ಲಿ ಲವಲೀನ ಸ್ಥಿತಿ ಅಂತಂದ್ರೆ ನಾನು ಮತ್ತು ಶಿವಬಾಬಾ ಅಷ್ಟೇ.
ಅಮ್ಮ ಎರಡು ಕೈಯಿಂದ ಅಪ್ಪುಗೆ ಏನ್ ಹಾಕಿದ್ದಾರೆ, ನಾನು ಅಮ್ಮನ ಕಡೆ ನೋಡ್ತಾ ಇದ್ದೇನೆ, ನಾನು ಅಮ್ಮನನ್ನ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದೇನೆ, ಇದು ಬಿಟ್ಟಿದ್ದೇನೆ ಅಷ್ಟೇ. ಆ ಸಮಯದಲ್ಲಿ ನನ್ನನ್ನ ಅಮ್ಮ ಕ್ಲೀನ್ ಮಾಡ್ತಾ ಇಲ್ಲ, ನನ್ನ ಮೂಲಕ ಸೇವೆ ಮಾಡಿಸ್ತಾ ಇಲ್ಲ. ಕೇವಲ ನಾವೇನ್ ಮಾಡಿದ್ದೀವಿ, ಲವ್ಲೀನ ಆ ಲವಲಿ ಅಪ್ಪುಗೆ ಸುಖದಲ್ಲಿ ಏನಾಗ್ಬಿಟ್ಟಿದೀವಿ, ಮುಳುಗೋಗ್ಬಿಟ್ಟು ಬಿಡ್ತೀವಿ ಅಲ್ವಾ. ಇದು ವಿಶ್ವ ಕಲ್ಯಾಣಕ್ಕಿಂತ ಶ್ರೇಷ್ಠ ಸ್ಥಿತಿ, ನಾವು ಕಡಿಮೆ ಸ್ಥಿತಿ ನಾವು. ಶ್ರೇಷ್ಠ. ಶ್ರೇಷ್ಠ. ಆ ರೀತಿ ನೀವು ಮುಳುಗಬೇಕು ಅಂತಂದ್ರೆ ಆದ್ಮೇಲೆ ಅಷ್ಟು ಪವಿತ್ರವಾದರೆ ಮಾತ್ರ ಅಮ್ಮ ಏನ್ ಮಾಡ್ತಾರೆ, ಮಡಿಲಲ್ಲಿ ಇಟ್ಕೊಳ್ತಾರೆ. ಆ ಸಮಯದಲ್ಲಿ ಆ ಪ್ರೀತಿಯಲ್ಲಿ ನೀವು ಇದ್ದಾಗ ವಿಶ್ವ ಕಲ್ಯಾಣ ತನ್ನಿಂತಾನೆ ಆಗ್ತಾ ಇರ್ತದೆ. ನೀವು ಎಕ್ಸ್ಟ್ರಾ ಏನನ್ನು ಮಾಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಎಲ್ಲಿದ್ದೀರಿ, ಇನ್ನೂ ಸರ್ವಶಕ್ತಿ ಕೊಡ್ತಾ ಇದ್ದೇವೆ ಹೇಳುವಂತ ಲೆವೆಲ್ ಅಲ್ಲೇ ಇದ್ದೀರಾ, ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೀವಿ ಅಂತ ಲೆವೆಲ್ ಅಲ್ಲಿ ಇದ್ದೀರಾ, ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂದ್ರೆ ಬಾಬಾ ಹೇಳ್ತಾರೆ, ಒಂದು ಮಗು ಹೊರಗಡೆ ಹೋಗ್ಬಿಟ್ಟು ತಾನು ಹೇಳಿರುವಂತ ರೀತಿಯಲ್ಲಿ, ತಂದೆ ತಾಯಿ ಹೇಳಿರುವಂತ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಮನೆಗೆ ಬಂದಾಗ ಅಮ್ಮ ಏನ್ ಮಾಡ್ತಾರೆ, ಬಾ ಪುಟ್ಟ ಅಪ್ಪುಗೆ ಅಂತ ಗಟ್ಟಿಯಾಗಿ ಏನ್ ಮಾಡ್ತಾರೆ, ಅಪ್ಪುಗೆ ಅಪ್ಪುಗೆ ಮಾಡ್ಕೊಳ್ತಾರೆ. ಅದಕ್ಕೆ ಹೇಳ್ತಾರೆ ಲವ್ ಮೇ ಲೀನ್ ಹೋನ, ಪ್ರೀತಿಯಲ್ಲಿ ಏನಾಗೋದು, ಲವ್ಲೀನ ಹೋಗೋದು. ಅದಕ್ಕಾಗಿ ಮನಸ್ಸನ್ನ ಬಾಬನ ಕೈಲಿ ಕೊಟ್ಬಿಟ್ಟು ನಾವೇನ್ ಮಾಡೋದು, ಏನ್ ಮಾಡೋದು, ಭಗವಂತನ ಮುಳುಗು ಪ್ರೀತಿಯಲ್ಲಿ ಮುಳುಗು ಮುಳುಗೋದು. ಆ ರೀತಿ ಮಕ್ಕಳು ತಂದೆಯ ನೆನಪಿನಲ್ಲಿ, ಹೃದಯದಲ್ಲಿ ಎಷ್ಟು ಲವಲೀನರಾಗಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಆದ್ಮೇಲೆ ಅದರಲ್ಲಿ ಸೇವೆಯ ಸ್ಮೃತಿನೂ ಕೂಡ ಇರುವುದಿಲ್ಲ. ಸಂಪೂರ್ಣವಾಗಿ ಆ ಪರಮಾತ್ಮನ ಪ್ರೀತಿಯ ನಿಷ್ಕಲ್ಮಶವಾದಂತಹ ಸ್ನೇಹದ, ನನ್ನತನದ, ಮಾಲೀಕತ್ವದ ಸಂಬಂಧದ ಅನುಭವ ಮಾತ್ರ ಏನಾಗಿರ್ತದೆ, ಇರ್ತದೆ. ನಾನು ಮತ್ತು ಬಾಬಾ ಅಷ್ಟೇ. ಅಲ್ಲಿ ಬಾಬಾ ಏನ್ ಹೇಳ್ತಾರೆ, ಲವ್ಲೀನ್ ಅಂತಂದ್ರು. ಬಾಬಾ ಏನ್ ಹೇಳಿದ್ರು, ಲವ್ಲೀನ್ ಅಲ್ಲಿ ಪ್ರೀತಿ ಮಾತಿರ್ತಾರೆ ಹೊರತು ಅಲ್ಲಿ ಹಣ ಇರೋದಿಲ್ಲ, ಇಚ್ಛೆಗಳಿರೋದಿಲ್ಲ, ಯಾವುದೇ ಕೋರಿಕೆಗಳಿಲ್ಲ, ಜಗಳಿಲ್ಲ, ಗಲಾಟೆ ಇಲ್ಲ. ಏನಿದೆ, ಕೇವಲ ಏನಿದೆ ಅಲ್ಲಿ, ಪ್ರೀತಿ ಇದೆ, ಹಗುರತೆ ಇದೆ, ಶಾಂತಿಯ ಅನುಭೂತಿ ಇದೆ. ಅದನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಹಾಥೋ ಮೇ ಜ್ಞಾನ ಕಿ ಖಜಾನೋ ಕಿ ರೇಖಾ ದೇಖ ರಹೆ ಹೈ. ಕೈಲಿ ನೋಡ್ತಿದ್ದಾರೆ, ಜ್ಞಾನಕ್ಕೆ ಖಜಾನೆ. ಜ್ಞಾನದ ಖಜಾನೆ ಅಂತಂದ್ರೆ ಏನು, ಹಂಗಂದ್ರೆ ಏನು ಅಂದ್ರೆ, ಅಮೃತ ವೇಳೆಯ ಸಮಯದಲ್ಲಿ ಬಾಬನ ಜೊತೆ ಲವಲೀನವಾಗಿದ್ದು ಅಮ್ಮನ ಪ್ರೀತಿಯನ್ನು ಅನುಭವ ಮಾಡಿ ಮುಂದೆ ನಾವು ಕರ್ಮಕ್ಷೇತ್ರಕ್ಕಂತ ಹೋಗ್ತೀವಲ್ವಾ, ಆವಾಗ ಕೈಯಿಂದ ಏನ್ ಮಾಡೋದು, ಕೊಡೋದು. ಯಾವ್ದಂತ ಬಾಬಾ ಹೇಳ್ತಾರೆ, ಜ್ಞಾನದ ಖಜಾನೆ. ಜ್ಞಾನ ಅಂತ ಹೇಳಿಲ್ಲ ಬಾಬಾ, ಜ್ಞಾನದ ಖಜಾನೆ. ಜ್ಞಾನ ಏನು, ಜ್ಞಾನದ ಖಜಾನೆ ಏನು, ಜ್ಞಾನ ಜ್ಞಾನ ನಾವು, ಖಜಾನೆ ನೀವಣ್ಣವ್ರೆ. ಆ ಕೇಳಿ, ಜ್ಞಾನ ಏನು ಅಂತಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಲ್ಲ, ನನ್ನ ಡಿಗ್ರಿ ಆಗಿದೆ, ಮಾಸ್ಟರ್ ಡಿಗ್ರಿ ಆಗಿದೆ, LLB ಆಗಿದೆ, ಮೆಡಿಕಲ್ ಆಗಿದೆ, ಇದೇನು ಜ್ಞಾನ. ಓಕೆ. ಜ್ಞಾನದ ಖಜಾನೆ ಏನು ಅಂತಂದ್ರೆ, ಆ ಜ್ಞಾನವನ್ನು ಉಪಯೋಗ ಮಾಡಿ ನೀವು ಕಾರ್ ತಗೊಂಡಿದ್ದೀರಲ್ಲ, ನೆಕ್ಲೆಸ್ ತಗೊಂಡಿದ್ದೀರಲ್ಲ, ಬಿಲ್ಡಿಂಗ್ ಕಟ್ಕೊಂಡಿದ್ದೀರಲ್ಲ, ಅಂದ್ರೆ ಆ ಜ್ಞಾನವನ್ನ ಕನ್ವರ್ಷನ್ ಮಾಡಿ ಹಣದಲ್ಲಿ ಏನ್ ಮಾಡಿದಿರಿ, ಕನ್ವರ್ಷನ್ ಮಾಡ್ಕೊಂಡಿದ್ದಲ್ಲ, ಅದ್ಯಾವುದು, ಖಜಾನೆ. ಅರ್ಥ ಆಯ್ತಾ. ಬಾಬಾ ಜ್ಞಾನ ಕೊಟ್ಟಿದ್ದಾರೆ. ಜ್ಞಾನ ಕೊಟ್ಟ ಮೇಲೆ ರಾಜಯೋಗವನ್ನ ಮಾಡಿ, ಆ ರಾಜಯೋಗದ ವ್ಯಾಪಾರವನ್ನ ಮಾಡಿ, ಸಪ್ತಗುಣಗಳ ವ್ಯಾಪಾರವನ್ನ ಮಾಡಿ, ನೀವು ಊಟ ತಿಂದು ನಿಮ್ಮ ಪರಿವಾರದವ್ರಿಗೂ ಕೊಟ್ಟು ಉಳಿತಾಯ ಮಾಡ್ತೀರಲ್ಲ, ಉಳಿತಾಯ ಮಾಡಿ ಇದೆಯಲ್ಲ, ಯಾವುದು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಇದ್ಯಾವುದು, ಖಜಾನೆ. ಯಾರ್ದ ದುಡ್ಡು ಇದೆಯೋ ಅವ್ನು ಹೋದಲೆಲ್ಲ ಏನ್ ಮಾಡ್ತಾ ಹೋಗ್ತಾನೆ, ಕೊಡ್ತಾ ಹೋಗ್ತಾನೆ. ಈಗಿನ ಜನರಿಗೆ ಜ್ಞಾನ ಬೇಕು, ಜ್ಞಾನದ ಖಜಾನೆ ಬೇಕು. ಖಜಾನೆ ಬೇಕು. ಖಜಾನೆ ಬೇಕು. ಜ್ಞಾನ ಯಾರಿಗೂ ಬೇಡ. ಬೇಡ್ರಿ. ಎಷ್ಟೋ ಜನಕ್ಕೆ ಜ್ಞಾನ ಹೇಳ್ತೇವೆ ಅಂತ ಕೇಳಲಿಕ್ಕೆ ರೆಡಿ ಇಲ್ಲ, ಅವ್ರಿಗೇನ್ ಬೇಕು, ಖಜಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವಾಗ ನಾವ್ ಏನ್ ಮಾಡ್ತಿದೀವಿ, ಜ್ಞಾನ ಹೇಳಬೇಕು ಹೋಗ್ತೀವಿ. ನಾವ್ ಜ್ಞಾನ ಹೇಳಿಕ್ ಹೋಗ್ತೀವಿ. ಯಾಕಂದ್ರೆ ನಮ್ಮ ತಲೆ ಖಜಾನೆ ಇಲ್ವಲ್ಲ, ಅವ್ರಿಗೆ ಎಲ್ಲಿಂದ ಕೊಡೋದು. ಜ್ಞಾನ ಕೇಳೋ ಸ್ಥಿತಿಯಾಗೂ ಇಲ್ರಿ ಯಾರು.
ಅವ್ರೇನ್ ಹೇಳ್ತಾ ಅಂತಂದ್ರೆ ದುಡ್ಡು ಕೊಡಿ ಅಂತಂದ್ರೆ ನೋಡಪ್ಪ ನನ್ನ ಹತ್ರ ದುಡ್ಡು ಇಲ್ಲ, ಅಲ್ಲಿ ಹೋಗು ಕೆಲಸ ಸಿಗ್ತದೆ, ಅಲ್ಲೋ ಕೆಲಸ ಮಾಡು ಅಂತ ಹೇಳ್ತೀವಿ ನಾವು ಅಲ್ವಾ. ಅಷ್ಟು ಮಾತ್ರ ನಾವು ಹೇಳಬಲ್ವೇ ಬಿಟ್ರೆ ನಾವೇನ್ ಮಾಡುದಿಲ್ಲ, ನಾವು ಅವ್ರಿಗೆ ದಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಇಲ್ಲ. ಅಂತಂದ್ರೆ ಪ್ರತಿದಿನ ನೀವು ಸರ್ವ ಆತ್ಮರಿಗೆ ಎಷ್ಟು ಜ್ಞಾನದ ಖಜಾನೆಗಳನ್ನೇನ್ ಮಾಡ್ತಿದ್ದೀರಿ? ಬಲಿಗೈ ಕೆಲಸ ಏನು? ಯಾವಾಗ್ಲೂ ಕೊಡೋದು. ಕೊಡೋದು. ಯಾವಾಗ ಕೊಡ್ತೀರಿ? ನಿಮ್ಮನೆ ಭಿಕ್ಷುಕ ಬರ್ತಾರೆ, ಅಮ್ಮ 3 ದಿನದ ಊಟ ಮಾಡಿಲ್ಲ, ಏನಾದ್ರು ಕೊಡಿ ಅಂತ ಅಲ್ವಾ. ನೀವೆಲ್ಲ ಊಟ ಮಾಡಿ ಮನೆಯದೆಲ್ಲ ಊಟ ಮಾಡಿ ಉಳಿದ್ರೆ ತಾನೇ ನೀವೇನ್ ಮಾಡ್ಬೋದು? ಕೊಡಬಹುದು. ಕೊಡ್ಬೋದಲ್ವಾ. ಮಜಾ ಏನು ಗೊತ್ತಾ? ಇವತ್ತಿನ ದಿನದಲ್ಲಿ ಭಿಕ್ಷುಕರು ಬರ್ತಾರಲ್ಲ, 3 ದಿನದ ಊಟ ಮಾಡಿಲ್ಲ ಅಂತ ಹೇಳ್ತಾರೆ, ರೊಟ್ಟಿ ತಂದು ಕೊಟ್ಟ ಬೇಡ ಅಂತ ಹೇಳ್ತಾರೆ. ಏನ್ ಬೇಕು ಅವರಿಗೆ? ಹಣ. ಹಣ ಬೇಕು. ದುಡ್ಡೇ ಬೇಕು. ಯಾಕಂದ್ರೆ ನಿಮ್ಗಿಂತ ಚೆನ್ನಾಗಿ ಹೋಟೆಲಲ್ಲಿ ತಿಂತಾ ಇರ್ತಾರ, ಪಿಜ್ಜಾ ತಿಂತಾ ಇರ್ತಾರೆ, ನಾನ್ ವೆಜ್ ತಿಂತಾ ಇರ್ತಾರೆ ಅಲ್ವಾ. ನೀವು ದಾನ ಮಾಡಿದವ್ರು ನಿನ್ನೆದು ಮೊನ್ನೆದು ಬಿಸಿ ಮಾಡ್ಕೊಂಡು ಫ್ರಿಜ್ನಲ್ಲಿ ಇಟ್ಬಿಟ್ಟು ತಿಂತಾ ಇರ್ತೀರ. ಅಲ್ವಾ. ಇವತ್ತಿನ ದಿನ ಆ ರೀತಿ ಬಂದಿದೆ ವಾತಾವರಣ, ವಾಯುಮಂಡಲ ಅಲ್ವಾ. ಹಾಗೆ ಇಲ್ಲಿ ಹೇಳ್ತಾರೆ, ಅಂತಹ ಮಕ್ಕಳು ಸದಾ ಕಾಲ ಜ್ಞಾನದ ಖಜಾನೆಗಳನ್ನೇನ್ ಮಾಡ್ತಾ ಇರ್ತಾರಂತೆ? ಕೊಡ್ತಾರೆ. ಅದು ಕೊಡಬೇಕು ಅಂತಂದ್ರೆ ಅವ್ರ ಹತ್ರ ಅಷ್ಟು ಸ್ಟಾಕ್ ಇರಬೇಕಾಗ್ತದೆ. ಭವಿಷ್ಯಕ್ಕೋಸ್ಕರ ಸ್ಟಾಕ್ ಇದ್ದ ಮೇಲೆ ಬೇರೆಯವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೊಡಲಿಕ್ಕೆ ಸಾಧ್ಯ. ಹೀಗೆ ಇನ್ನೂ ಕೆಲವೊಂದು ಖಜಾನೆಗಳಿದ್ದಾವೆ. ಅದನ್ನೇನ್ ಮಾಡೋಣ? ನಾಳೆ ಚರ್ಚೆ ಮಾಡೋಣ. ಅದು ಹೇಳ್ತಾರೆ, ಜ್ಞಾನ ಖಜಾನೆ ಕೊಡಬೇಕು ಅಂತಂದ್ರೆ ಏನು? ಬರ್ಬೇಕಲ್ಲ, ಬರ್ಬೇಕು ತಾನೆ, ಬಂದು ತಾನೇ ಕೊಡ್ಬೋದು. ಅದಕ್ಕಾಗಿ ಕೊಡೋದರ ಬಗ್ಗೆ ಹೇಳಿದ್ರು ಬಾಬಾ. ನಾಳೆ ಹೇಗೆ ಬರುತ್ತೆ ಹೇಳೋದ್ರ ಬಗ್ಗೆ ಏನ್ ಮಾಡ್ತಾರೆ ಬಾಬಾ? ನಾಳೆ ತಿಳಿಸ್ತಾರೆ. ಓಕೆ. ಓಂ ಶಾಂತಿ. ಶಾಂತಿ.